100ರಲ್ಲಿ 90 ಜನರಿಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಡಯಾಬಿಟಿಸ್ ಇದೆ ಅಂತಲೇ ಹೇಳ್ತೀವಿ. ಅಂದರೆ ಕಾರಣಗಳು ಏನಿರ್ಬೋದು? ಯಾಕೆಂದರೆ ತಾವು ಇಷ್ಟು ವರ್ಷಗಳ ಸುದೀರ್ಘವಾಗಿರುವಂಥ ಅನುಭವ ವೈದ್ಯಕೀಯ ವೃತ್ತಿಯಲ್ಲಿ ಬಹುಶಃ ತಮ್ಮಲ್ಲಿ ಬರುವಂಥ ಪೇಷಂಟ್ಸ್ಗಳ ಸಂಖ್ಯೆನ ನೋಡಿದಾಗ ಡಯಾಬಿಟಿಕ್ ಪೇಷಂಟ್ಸ್ಗಳೇ ಜಾಸ್ತಿ ಇರ್ತಾರೆ, ಅಥವಾ ಅದರಿಂದ ಆಗುವಂಥ ಸಮಸ್ಯೆಗಳನ್ನು ಹುಡುಕಿಕೊಂಡು ಬರುವಂಥ ಸಂಖ್ಯೆ ಜಾಸ್ತಿ ಆಗ್ತದೆಯಾ? ಮೂಲ ಕಾರಣ ಏನು ಸರ್? ಡಯಾಬಿಟೀಸ್ ಇರೋದ್ರಿಂದ ಒಂದು ಅರ್ಧ ಜನ ಡಾಕ್ಟ್ರುಗಳು ಬದುಕೊಂಡ್ಬಿಟ್ವಿ ನಾವು. ಓಕೆ, ಅಂದರೆ ಗ್ಯಾರಂಟಿ ಡಯಾಬಿಟೀಸ್ ನಮ್ಮಲ್ಲಿ ನಾವು ಬಿಗಿನಿಂಗ್ ಆಫ್ ಅವರ್ ಪ್ರಾಕ್ಟೀಸ್ ಐ ಆಮ್ ಟಾಕಿಂಗ್ ಅಬೌಟ್ ಲೇಟ್ 70s ಆ್ಯಂಡ್ ಅರ್ಲಿ 80s. ನಮ್ಮಲ್ಲಿ ಪರಿಚಯದವರು ಒಬ್ಬರು ಡಾಕ್ಟ್ರ್ ಇದ್ದರು. ಏನು ಗುರು ಹೆಂಗಿದೆ ಪ್ರಾಕ್ಟೀಸ್? ಗೊತ್ತೇನಮ್ಮ ಡಾಕ್ಟ್ರು, ಏನು 10 ಮನೆ ಇಟ್ಕೊಂಡ್ಬಿಟ್ಟಿಯಾನಮ್ಮ. ಏನು ಅಂದೆ. ಬೆಳಿಗ್ಗೆ ಎದ್ದು ಮೋಟ್ರ್ ಬೈಕ್ ಹಾಕ್ಕೊಂಡು ಹೋಗ್ತಾನೆ. 10 ಮನೇಲಿ ಎಲ್ಲ ದೊಡ್ಡವ್ರಿಗೆ 60 ವರ್ಷ 70 ವರ್ಷ ಅವ್ರಿಗೆಲ್ಲ ಇನ್ಸುಲಿನ್ ಕೊಟ್ಟು ಬರ್ತಾನಮ್ಮ. ಸಾಕಲ್ಲ ಗುರು, ವಿಸಿಟಿಂಗ್ ಚಾರ್ಜು, ಇದ್ರ ಚಾರ್ಜು 10. ಅಂದರೆ ನೀನು ಪ್ರಾಕ್ಟೀಸ್ ಸೆಟಪ್ ಮಾಡ್ಕೋಬೇಕು ಅಂದರೆ ಒಂದು 10 ಮನೆ ಡಯಾಬಿಟೀಸ್ದು ಇಟ್ಕೊಂಡ್ಬಿಟ್ರೆ ನೀನು. ನಾನು ಪ್ರಾಕ್ಟೀಸ್ ಮಾಡ್ತಾ ಇರೋದು ಬಸವನಗುಡಿಲಿ. ನಾನು ಮಾತಾಡ್ತಾ ಇರೋದು ಹನುಮಂತ ನಗರ, ಶ್ರೀನಗರ, ನನ್ನ ಬಸವನಗುಡಿ, ಎಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಇತ್ತು. ಆದರೆ ಅಲ್ಲಿ ವಯಸ್ಕರಿಗೆ ನಾನು ನೋಡ್ದಂಗೆ ಇದುವರೆಗೂ, ನಾನು ಸಣ್ಣ ಹುಡುಗ, ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಾನು ಊರು ಬೆಳವಾಡಿ ಅಂತ, ಚಿಕ್ಕಮಗಳೂರು ಹತ್ರ ಬೆಳವಾಡಿ ಅಂತ. ನಮ್ಮೂರಲ್ಲೊಬ್ಬರು ಶೆಟ್ರು ಅಂಗಡಿ ಇಟ್ಕೊಂಡಿದ್ರು, ಒಂದೇ ಅಂಗಡಿ ಇದ್ದಿದ್ದು. ಅವರೊಬ್ಬರೇ ಇನ್ಸುಲಿನ್ ತಗೊಳ್ತಾ ಇದ್ದಿದ್ದು. ಓಕೆ, ನಮ್ಮ ಹುಡುಗರಿಗೆಲ್ಲವ ನೋಡ್ದಮ್ಮ ಹೆಂಗೆ ತಗೊತಾನೆ ಅಂತ ಕದ್ದು ನಾವೆಲ್ಲರೂ 5 ಜನ ಕಿಟಕಿಲಿ ಸಣ್ಣಗೆ ಸರಿಸ್ಕೊಂಡು ನೋಡೋದು, ನೀರು ಕಾಯಿಸ್ಕೊಂಡು ಅದ್ರೊಳಗೆ ತುಂಬಿಕೊಂಡು. ಅವಾಗೆಲ್ಲ ಅರ್ಧ ಗಂಟೆ ಕಾಯಿಸ್ಬೇಕಾಯ್ತಲ್ಲ. ಇವಾಗ ರೆಡಿ ಟು ಡಿಸ್ಪೋ ವ್ಯಾನು, ರೆಡಿ ಟು ಇವೆಲ್ಲ ಎಲ್ಲಿ ಬರ್ತಾವೆ ಇವಾಗ? ಅಷ್ಟಿಂದ್ರದ ಕಾಲ ಅದು. ಒಬ್ಬನೇ ಒಬ್ಬ ಅಂದರೆ 300 ಮನೆ ಗ್ರಾಮ ಅಂದರೆ ಒಂದು 3000 ಮನೆ ಗ್ರಾಮದಲ್ಲಿ ಕೇವಲ ಒಬ್ಬ ವ್ಯಾಪಾರಿಗೆ ಮಾತ್ರ ಇದ್ದಂಥ ಡಯಾಬಿಟೀಸ್ ಕಾಯಿಲೆ ಇವತ್ತು ವರ್ಣ, ಲಿಂಗ ಎಲ್ಲ ಭೇದಗಳನ್ನು, ಜಾತಿ, ವಯಸ್ಸು ಎಲ್ಲ ಲಿಂಗಗಳನ್ನು ಭೇದಿಸಿ ನಾಗಾಲೋಟದ ನಾಗರಿಕತೆಯ ಜೊತೆಗೇನೆ ಕಾಂಪೀಟ್ ಮಾಡ್ತೀವಿ ಅನ್ನೋಷ್ಟ್ರ ಮಟ್ಟಿಗೆ ಡಯಾಬಿಟೀಸ್ ಬಂದು ಕೂತಿದೆ. ನಮ್ಮ ಕಾಲದಲ್ಲಿ ಬರೀ ವಯಸ್ಸಾದವ್ರಿಗೆ ಮಾತ್ರ. ನಮ್ಮ ಕಾಲ ಅಂದರೆ ಏನು ಮಹಾ ದೊಡ್ಡದೇನು ಕಾಲ ಆಗೋಗಿಲ್ಲ. ಜಸ್ಟ್ 50 years ಬ್ಯಾಕ್, 50 ವರ್ಷ, 55 ವರ್ಷ, 60 ವರ್ಷ, ನನಗೆ 69, 60 ವರ್ಷಕ್ಕೆ ಹೋಗಿ ನೋಡಿದರೂ ಕೂಡ ಆಗ ನಮ್ಮ ಕಾಲದಲ್ಲಿ ಡಯಾಬಿಟೀಸನ್ನು ಯಾರು ಹೆಚ್ಚಿಗೆ ತಲೆ ಕೆಡಿಸ್ಕೊಂಡವರೇ ಇಲ್ಲ. ಎಲ್ಲೋ ವಯಸ್ಸಾದವರಿಗೆ, ಅದರಲ್ಲೂ ಶ್ರೀಮಂತರಿಗೆ ಬರೋ ಕಾಯಿಲೆ ಅಂತಾನೆ ಬ್ರ್ಯಾಂಡೇ ಮಾಡಾಕ್ಬಿಟ್ಟಿದ್ರು. ಆದರೆ ಈಗ ಏನ್ರಿ, ಆ ಶ್ರೀಮಂತರ ಮನೆ ಕೆಲಸದಾಳಿಗೂ ಬರೋಕ್ಕೆ ಶುರು ಆಗೋಯ್ತು. ಈಗ ಆ ಕೆಲಸದೊಳಗೆ ಪಕ್ಕದ ಮನೆ ಆಡ್ಕೊಳ್ಳೋದು. ನಿಮಗೆ ಶ್ರೀಮಂತರ ಮನೆ ಶ್ರೀಮಂತಿಕೆ ಅಂತೂ ಬರಲಿಲ್ಲ, ಅವ್ರ ಕಾಯಿಲೆ ಆದರೂ ಬಂತಲ್ಲ ಬಿಡು ಅನ್ನೋಷ್ಟು ಮಟ್ಟಿಗೆ ವ್ಯಂಗ್ಯ, ವಿಷಾದ ಎರಡನ್ನೂ ವ್ಯಕ್ತಪಡಿಸುವಂತಹ ಘಟನೆಗೆ ನಾವಿವತ್ತು ಬಂದು ಕೂತಿದ್ದೀವಿ. ಹಾಗಾದರೆ ಈ ಪುಸ್ತಕದಲ್ಲಿ ಹೇಳೋವಂತಹ ಎಲ್ಲ ಚಾಪ್ಟರ್ಗಳು, ಎಲ್ಲ ಚಿಹ್ನೆಗಳು ಎಲ್ಲವನ್ನೂ ದಾಟಿ ನಾನು ಹೇಳ್ದಂಗೆ ನಾಗಾಲೋಟದಲ್ಲಿ ಹೋಗಿ ಮೊನ್ನೆ 1.5 ವರ್ಷದ ಮಗು ಕರ್ಕೊಂಡ್ಬಂದಿದ್ದಾರೆ ಕ್ಲಿನಿಕ್ಗೆ. ಏನ್ರಿ ಹಿಂದೆ ಸುಮ್ಮನೆ ಹಿಂಗೆ ಇಟ್ಟರು ಮಗು, ಏನು ಅಂದೆ 360 ಅಂತಾರೆ. ಏನ್ರಿ 360? ಬ್ಲಡ್ ಶುಗರ್ ಲೆವೆಲ್ 360 ಇದೆ 1.5 ವರ್ಷದ ಮಗುಗೆ. ಅದು ಹೋಗಲಿ, ಈಗ ನೀವು ನೋಡಿರ್ಬೇಕು ಕ್ಲಿನಿಕ್ಗಳಿಗಿಂತ ನೀವು ರೈಲ್ವೆ ಸ್ಟೇಷನಲ್ಲಿ, ಏರ್ಪೋರ್ಟಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಹೋಟ್ಲುಗಳಲ್ಲಿ ತಿಂದ ಕೂಡಲೇ ಅಲ್ಲಲ್ಲೇ ಹಿಂಗೆ ತೆಕ್ಕೊಂಡು ಹಿಂಗೆ ಹಾಕ್ತಾರೆ, ಹಿಂಗೆ ಹಾಕ್ಕೊಳ್ತಾರೆ ಇನ್ಸುಲಿನ್ನು. ಅಷ್ಟರ ಮಟ್ಟಿಗೆ ಅಂದರೆ ನಾಗರಿಕ ಸಮಾಜ. ಈಗ ಸಂಸಾರ ಕಷ್ಟ ಅಂತೀವಿ, ಬಿಡೋಕ್ಕಾಗಲ್ಲ. ನಾಗರಿಕತೆಯೂ ಕಷ್ಟ ಅಂತೀವಿ, ಬಿಡೋಕ್ಕಾಗಲ್ಲ. ಡಯಾಬಿಟೀಸು ಕಷ್ಟ, ನಾವು ಬಿಟ್ಟರು ಅದು ನಮ್ಮನ್ನು ಬಿಡಲ್ಲ. ಅವನು ಎಲ್ಲ ಒಂದು ಕಡೆ ನಾನು ಹೋದ್ಸರಿ ಹೇಳಿದ್ದೆ ಅನಿಸುತ್ತೆ, ಆ ಡಾರ್ವಿನ್ ಹೇಳ್ತಾನೆ, ಇಟ್ ಈಸ್ ನಾಟ್ ದಿ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಸೀಸ್ ಹೂ ಸರ್ವೈವ್. ಅಂದರೆ ಬಲವಾನ್ ಮಾತ್ರ ಅಲ್ಲ ಬದುಕೋದು, ನಾರ್ ದಿ ಇಂಟೆಲಿಜೆಂಟ್ ಹೂ ಸರ್ವೈವ್ಸ್, ಬಟ್ ದ ಪರ್ಸನ್, ದ ಸ್ಪೀಸೀಸ್ ಹೂ ಅಡ್ಜಸ್ಟ್ ಅಂಡ್ ಅಡಾಪ್ಟ್, ದೇ ಸರ್ವೈವ್ ಅಂತ. ಇದನ್ನು ನಾವು ಈಗ ಯಾವುದೇ ಮುಲಾಜಿಲ್ಲದೆ ಡಯಾಬಿಟೀಸ್ಗೆ ಹೋಲಿಸಬಹುದು. ಡಯಾಬಿಟೀಸಿನ ಜೊತೆಗೆ ನಮ್ಮ ಜೀವನ. ಸಂಗಾತಿ ಈಗ ಹೆಂಡತಿ ಅಲ್ಲ, ಸಂಗಾತಿ ಈಗ ಡಯಾಬಿಟೀಸು. ಡಯಾಬಿಟೀಸ್ ಇಂಡಸ್ಟ್ರಿ ಕ್ಯಾನ್ಸರ್ ಇಂಡಸ್ಟ್ರಿನ ದಾಟಿ ಯಾವುದೋ ಕಾಲಕ್ಕೆ ಹೋಗ್ಬಿಡ್ತು. ನಾನು ಮೆಡಿಸಿನ್ ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ 1970 ಬ್ಲಡ್ ಶುಗರ್ ಲೆವೆಲ್ಲು 120 ವಾಸ್ ಫಾಸ್ಟಿಂಗ್ ಅಂತ ಇತ್ತು.
ಪೋಸ್ಟ್ ಪ್ರ್ಯಾಂಡಿಯಲ್ 140 ಅಂತಿತ್ತು. ತಗೊಳಪ್ಪ ಟೆಕ್ಸ್ಟ್ ಬುಕ್ ಬರೆಯಾರಲ್ಲವ 20 ಕೆಳಗೆ ಇಳಿಸ್ಬಿಟ್ರು. ಅದೆಷ್ಟು ಲಕ್ಷಾಂತರ ಜನ ಲೇಬಲ್ ಹಾಕ್ಬಿಡ್ತಲ್ಲ ಡಯಾಬಿಟಿಕ್ ಅಂತ ಲೇಬಲ್ ಹಾಕಿ ಆ ಡಯಾಬಿಟಿಕ್ ಕಂಪ್ನಿಗಳು. ಅಂದರೆ ಇವತ್ತು ನಾವು ಮತ್ತು ಇವನು ಅಲ್ಲಿಗೆ ಬರ್ತಾನೆ ಅನ್ಕೋಬೇಡಿ, ಇವನೇನು ಹೇಳಿದ್ರು ಅಲ್ಲಿಗೆ ಬರ್ತಾನೆ, ಎಲ್ಲ ಮಾಫಿಯಾ ಅಂತಾನೆ, ಎಲ್ಲ ಡ್ರಗ್ ಮಾಫಿಯಾ ಅಂತಾನೆ. ಸತ್ಯ ಹೌದದು. ನಾವು ಡಯಾಬಿಟಿಸನ್ನು ಕೂಡ 120ಕ್ಕೆ ಬಿಟ್ಟಿಲ್ಲ, 140ಕ್ಕೆ ಬಿಟ್ಟಿಲ್ಲ. ಈಗ 200 ಮೇಲೆ ಹೋದರೆ ಕಷ್ಟ ಅಂತೀವಿ. ಅದು ಕಷ್ಟ. ನನಗೇನು ಬಹಳ ಹೆದರಿಕೆ ಇರೋದು ಅಂದರೆ, ನೀವು ಆಗಲೇ ಕೇಳ್ತಾ ಇದ್ದೀರಿ ಡಯಾಬಿಟೀಸ್ಗೆ ಏನು ಕಾರಣ ಅಂತ. ಅಪೆರೆಂಟ್ಲಿ ಮೇಲ್ನೋಟಕ್ಕೆ ಡಯಾಬಿಟೀಸ್ಗೆ ಕಾರಣ ಇನ್ಸುಲಿನ್ನ ಕೊರತೆ ಅಂತ ಹೇಳ್ತಾರೆ. ಅದೆಲ್ಲ ಮಗುನು ಹೇಳ್ಬಿಡುತ್ತೆ. ಈಗ ಪ್ರೈಮರಿ ಸ್ಕೂಲ್ ಪಾಠ ಡಯಾಬಿಟೀಸ್ ಅಂತ ಬಂದರೆ ಆರೋಗ್ಯದಲ್ಲಿ ಮಗುನು ಹೇಳ್ಬಿಡುತ್ತೆ. ಅದನ್ನೇ ನಮ್ಮ ಡಾಕ್ಟರ್ಗಳು ಹೇಳ್ತಾರೆ. ಇನ್ನೊಂದು ಚೂರು ಅದರಲ್ಲೇ ಪರಿಣಿತವರು, ವಿಶೇಷಜ್ಞರು, ಡಯಾಬಿಟಿಕ್ ರಿವರ್ಸಲ್ ಮಾಡೋರು, ಡಯಾಬಿಟೀಸ್ ಅಂತ ದೊಡ್ಡ ದೊಡ್ಡ ಬೋರ್ಡ್ ಹಾಕೋರು, ಡಯಾಬಿಟೀಸ್ ಔಷಧಿ ಇಲ್ಲದ ಚಿಕಿತ್ಸೆ ಅಂತ ಹಾಕಿರೋರು, ಇವರೆಲ್ಲರೂ ಕೂಡ ಏನು ಹೇಳ್ತಾರೆ ಅಂದರೆ, ಡಯಾಬಿಟೀಸ್ 120 ತನಕ ಡಯಾಬಿಟೀಸು ಅದು ಒಪ್ಕೊಳ್ಳೋ ಅಂಥದ್ದಲ್ಲ, 100ಕ್ಕೆ ಬರ್ನಿ ಅಂತಾರೆ. ಇದನ್ನೆಲ್ಲ 100ಕ್ಕೆ ತರೋಕೆ ನಮ್ಮ ಪ್ರಯತ್ನ. ಅಂದರೆ ಡಯಾಬಿಟೀಸ್. ಇದ್ರ ಜೊತೆ ಒಂದು ಪ್ರಶ್ನೆ, ಈಗ ತಾವು ಹೇಳ್ತಾ ಇದ್ರೆ ಶ್ರೀಮಂತರ ಕಾಯಿಲೆ ಇದೊಂದು ಡಯಾಬಿಟಿಕ್ ಅಂತ ಹೇಳಿ ತಾವು ಹೇಳಿದ್ರೆ 60 ವರ್ಷಗಳ ಹಿಂದೆ ಸಂಖ್ಯೆ ಅದೇ ಇತ್ತ? 120 ಮಿನಿಮಮ್ ಅನ್ನೋದಿತ್ತ ಅಥವಾ ಹೇಗೆ? 120 ಇತ್ತು ಅವಾಗ. ಓಕೆ. ಇವಾಗ ನಾವು 100ಕ್ಕೆ ಮಾಡ್ಬಿಟ್ಟಿದೀವಿ. ಲಕ್ಷಾಂತರ ಜನ ಇಲ್ಲಿದ್ದವ್ರು ಇಲ್ಲಿಗೆ ಬಂದ್ಬಿಟ್ರು. ಅವ್ರು ಎಲ್ಲರೂ ಐದರ್ ದೇ ಹ್ಯಾವ್ ಟು ಟೇಕ್ ಡಯಾಬಿಟಿಕ್ ಡ್ರಗ್ಸ್ ಆರ್ ದೇ ಹ್ಯಾವ್ ಬಿನ್ ಕನ್ಸಿಡರ್ಡ್ ಆಸ್ ಡಯಾಬಿಟಿಕ್ ಡ್ರಗ್ಸ್. ಅವ್ರನ್ನ ಡಯಾಬಿಟೀಸ್ಗೆ ಔಷಧಿಗಳ ಮೇಲೆ ಪ್ರಯೋಗ, ನೆನ್ನೆ ಕೊಡ್ತಾ ಇದ್ದ ಔಷಧಿ ಇವತ್ತು ಕೆಲಸ ಮಾಡಲ್ಲ ಅಂತಾರೆ. 3rd ಜನರೇಷನ್ ಡ್ರಗ್ಸ್ ಕೊಡ್ತಾರೆ. ಅದೊಂದು ಇಂಡಸ್ಟ್ರಿ ಅಂದರೆ ಅದು ನೋಡ್ಬೇಕ್ರಿ, ಆಹಾ ಎಂಥ ಬೆರಗು ಹುಟ್ಟಿಸೋಂಥ ಇಂಡಸ್ಟ್ರಿ ಆಗೋಯ್ತು. ಬಟ್ ನನಗೆ ಅದು ಪ್ರಾಬ್ಲಮ್ ಅದೆಲ್ಲದಕ್ಕಿಂತ ಹೆಚ್ಚಿಗೆ ನೀವು ಹೇಳ್ದಂಗೆ ಡಯಾಬಿಟೀಸ್ ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಹೇಗೆ ಬರುತ್ತೆ? ಡಯಾಬಿಟೀಸ್ ಕಾರಣ ಅಂದರೆ ಕೇವಲ ಇನ್ಸುಲಿನ್ ಮಾತ್ರನಾ? ಅದು ಬೇತಾಳನ ಪ್ರಶ್ನೆನೇ. ಓಕೆ, ಇದಕ್ಕೆ ಉತ್ತರ ಕೊಡುವಂತ್ರಿ. ಜೊತೆಗೆ ಈಗ 60 ವರ್ಷಗಳ ಹಿಂದೆ ಆಗಿರೋದನ್ನು ತಾವು ಹೇಳಿದರೆ, ತಮ್ಮ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಈಗಿನ ಸ್ಥಿತಿಗತಿಗಳನ್ನು ನೋಡಿದಾಗ ಪ್ರತಿಯೊಬ್ಬರು 100ಕ್ಕೆ 90% ಜನರಿಗೆ ಡಯಾಬಿಟಿಸ್ ಕಾಯಿಲೆ ಇದೆ ಅಂತ ಹೇಳ್ತೀವಿ. 10 ವರ್ಷಗಳಾದ ನಂತರ ಮುಂದಿನ 10 ವರ್ಷಗಳಲ್ಲಿ ಡಯಾಬಿಟಿಸ್ ಇರುವಂಥ ಸಂಖ್ಯೆ, ಆಮೇಲೆ ಇದರಿಂದ ಆಗುವಂಥ ಕಾಂಪ್ಲಿಕೇಶನ್ಸ್ಗಳು ಏನೇನು ಆಗ್ಬೋದು ತಮ್ಮ ಪ್ರಕಾರ? ಡಯಾಬಿಟೀಸ್ ಒಂದು ಕಾಯಿಲೆ ಅಂತ ನಾನು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಡಯಾಬಿಟೀಸ್ ಹಲವಾರು ಚಿಹ್ನೆಗಳ ಒಂದು ಸಮೂಹವಾಗಿ ಇರುವಂಥ ಒಂದು ಬಲಹೀನತೆ. ಓಕೆ. ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್. ಈಗ TB ಆದರೆ ಟ್ಯೂಬರ್ಕ್ಯುಲಮ್ ಬ್ಯಾಕ್ಟೀರಿಯಂ ಬಂದ್ಬಿಡ್ತು ಅಂತೀವಿ, ಟೈಫಾಯ್ಡ್ ಆದರೆ ಟೈಫಸ್ಸಿಂದ ಬಂದ್ಬಿಡ್ತು ಅಂತೀವಿ. ಡಯಾಬಿಟೀಸು ಹಂಗೆ ಹೇಳೋಕ್ಕಾಗಲ್ಲ. ಯಾರಿಗೋ ಹೆಂಡತಿ ಕಳ್ಕೊಂಡವನಿಗೆ ಬಂದ್ಬಿಡ್ತು, ಯಾರಿಗೋ ದುಡ್ಡು ಕಳ್ಕೊಂಡವನಿಗೆ ಬಂದ್ಬಿಡ್ತು, ಯಾರಿಗೋ ಪ್ರೇಯಸಿ ಪ್ರಿಯಕರನ ಜೊತೆ ಸೇರಿ ಗಂಡನ ಕೊಲೆ, ಅವನು ಹೋಗ್ಬಿಟ್ಟ ಜೈಲಿಗೆ, ಅವನಿಗೆ ಬಂದ್ಬಿಡ್ತು. ಇದು ಏನ್ರಿ ನೀವು ಯಾರ್ಯಾರಿಗೆ ಹೇಳ್ತೀರಾ? ಕಾರಣ ಕೇವಲ ಇನ್ಸುಲಿನ್ ಕೊರತೆ ಅಲ್ಲ. ಆಧುನಿಕ ಮಾನವನ ವಿಪರೀತ ನಾಗರಿಕ ಮಾನವನ ವಿಪರೀತ ಲಾಲಸೆ, ಸ್ವೇಚ್ಛಾಚಾರ, ಒಂದೇ ರಾತ್ರಿಗೆ ದೊಡ್ಡವರಾಗಬೇಕು ಅಂತ ಹಿಡಿದಂಥ ಎಲ್ಲ ಅಡ್ಡದಾರಿಗಳು, ಆದರೆ ಹಿಂದೆ ಇರೋ ನಂಜು, ಅಸೂಯೆ, ಇವೆಲ್ಲವನ್ನು ಪ್ರಕೃತಿಯನ್ನು ದಾಟಿ ಪ್ರಕೃತಿಗೆ ಒಂದು ಮೀಸೆ ಸಡ್ಡು ಹೊಡೆಯುವಂಥ ಜೀವನ ನಡೆಸ್ತೀನಿ ಅಂತ ಆಧುನಿಕ ಮಾನವನಿಗೆ ಓಕೆ ಪ್ರಕೃತಿ ಕೊಟ್ಟಂಥ ಬಳುವಳಿ, ಕುಬ್ಜ ಮಾನವನಿಗೆ ಪ್ರಕೃತಿ ಕೊಟ್ಟಂಥ ಬಳುವಳಿ ಡಯಾಬಿಟೀಸ್. ಡಯಾಬಿಟಿಸನ್ನೇ ನಾನು ಹೇಳಿದೆ ಒಂದು ರೋಗ ಅಂತ ನಾನು ಒಪ್ಕೊಳ್ಳೋಕೆ ತಯಾರಿಲ್ಲ. ಬಲಹೀನತೆ, ಅಸಮರ್ಥತೆ. ಯಾಕೆ 40 ವರ್ಷ ಡಯಾಬಿಟೀಸ್ ಇಟ್ಕೊಂಡವನು ಇವತ್ತು ಚೆನ್ನಾಗೇ ಇದ್ದಾನೆ, ಏನೂ ಆಗಿಲ್ಲ. 2 ವರ್ಷ ಡಯಾಬಿಟೀಸ್ ಇದ್ದವರು ಕಿಡ್ನಿ ಹೋಗಿರೋರು ಇದ್ದಾರೆ, ಕಣ್ಣು ಹೋಗಿರೋರು ಇದ್ದಾರೆ, ಗ್ಯಾಂಗ್ರೀನ್ ಬಂದಿರೋರು ಇದ್ದಾರೆ, ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ ಕಾಲಲ್ಲಿ. ಈ ಕಾಂಪ್ಲಿಕೇಶನ್ಸ್ ಇದಾವಲ್ಲ, ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿ ಅಥವಾ ಹುಷಾರಾಗಿರಿ ಅಂತ ಯಾಕೆ ಹೇಳ್ತೀನಿ, ಡೋಂಟ್ ವರಿ ಅಂತ ಹಂಗೆ ಹೇಳ್ತಾ ಇಲ್ಲ. ಕಾಂಪ್ಲಿಕೇಶನ್ಸ್ ಬಗ್ಗೆ ಹುಷಾರಾಗಿರಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈ ಕಾಂಪ್ಲಿಕೇಶನ್ಸು ನಿಜವಾಗ್ಲೂ ಇರ್ರೆವರ್ಸಿಬಲ್. ವಾಪಸ್ಸು ಮತ್ತೆ ನಿಮ್ಮನ್ನು ತರೋಕ್ಕಾಗಲ್ಲ. ರೆಟಿನಾ ಬ್ಲೀಡಿಂಗ್ ಆಗಿಬಿಟ್ರೆ ನೀವು ಅದನ್ನು ವಾಪಸ್ ತರೋಕ್ಕಾಗಲ್ಲ. ಅದು ಬ್ಲೀಡ್ ಆಗ್ತಾನೆ ಇರುತ್ತೆ, ಒಂದು ದಿವಸ ಹೊರಟೋಗುತ್ತೆ. ಅದು ಅಂದು ನೀವು ಎಷ್ಟೇ ಲೇಸರ್ ಮಾಡಿಸಿ, ಎಷ್ಟೇ ಅದಕ್ಕೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗುತ್ತೆ, ಕೊನೆಗೆ ಆ ಲೆವೆಲ್ವರೆಗೂ ಹೋಗ್ತಾರೆ. ಡಯಾಬಿಟೀಸ್ ಕಂಟ್ರೋಲ್ ಆಗೋವರೆಗೂ ಇದು ಯಾವುದೂ ಸರಿ ಹೋಗಲ್ಲ. ಅಂದರೆ
ಕಾಂಪ್ಲಿಕೇಶನ್ಸ್ ಏನಿದ್ದಾವೆ ಅವು ಬಹಳ ಕಷ್ಟ. ಗ್ಯಾಂಗ್ರೀನ್ ಕೂಡ ಅಷ್ಟೇ, ಇರ್ರೆವರ್ಸಿಬಲ್ ಆಗ್ತವೆ. ಹೋಮಿಯೋಪತಿನಲ್ಲಿ ನೀವು ಕೇಳಿದ್ರೆ ಅದಕ್ಕೆ ಹೇಳ್ತೀನಿ, ಸಮರ್ಥವಾದ ಔಷಧಿಗಳಿದ್ದಾವೆ, ಮಾಡಿರೋ ಕೇಸ್ಗಳು ನಮ್ಮ ಹತ್ರನೂ ಸಾವಿರಾರು ಇದ್ದಾವೆ. ಮತ್ತು ಈಸಿಲಿ ಅವು ನೋಡ್ರಿ, ಯಾವುದೇ ಒಂದು ಔಷಧೀಯ ಪದ್ಧತಿ ಆ ನೆಲದ ಅಗತ್ಯ ಮತ್ತು ಅನಿವಾರ್ಯಗಳಿಗೆ ಹೊಂದ್ಕೊಳ್ಳೋಂಗಿರಬೇಕು. ಇಲ್ಲದೇ ಇದ್ದರೆ ನಾನೇನೋ ದೊಡ್ಡ ಪಂಡೋರ ಬಾಕ್ಸ್ ಥರ ಒಂದು ದೊಡ್ಡದು ಸಂಜೀವಿನಿ ಕಂಡಿಡಿದು ಬಿಟ್ಟಿದ್ದೀನಿ, ಇದು ತೊಗೊಂಬಿಡಿ ಕೇವಲ 2 ಲಕ್ಷ ರೂಪಾಯಿ ಅಂತ ಹೇಳಿದರೆ ಪಾಪ ಒಟ್ಟಿಗೆ ಒಂದು ಹೊತ್ತಿನ ಊಟಕ್ಕೆ ಗತಿ ಇಲ್ಲದಿರೋರು ಈ ದೇಶದಲ್ಲಿ 1/3 ಪಾಪ್ಯುಲೇಷನ್ ಇದ್ದಾರೆ. ಮೆಡಿಸನ್ಗೆ ಅವ್ರ ಸಂಬಳದ ಅರ್ಧದಷ್ಟು ದುಡ್ಡನ್ನು ಪ್ರತಿ ತಿಂಗಳು ಸಾಲ ತೊಗೊಂಡು ಅಂಗಡಿಗಳಲ್ಲಿ ಜೀವನ ಮಾಡೋರು ಇದ್ದಾರೆ. ಅದು ಸಾಮಾನ್ಯವಾಗಿ ಪೇಟೆಗಳಲ್ಲಿ, ನಾನು ನೋಡ್ದಂಗೆ ಸಿಟಿಗಳಲ್ಲಿ, ಬಹುಶಃ ಹಳ್ಳಿಗಳಲ್ಲಿ ಇನ್ನೂ ಆ ಲೆವೆಲ್ಲಿಗೆ ಬಂದಿಲ್ಲ. ಆ ಲೆವೆಲ್ನ ಡಿಜನ್ರೇಷನ್ನು ಆಗಿದೆ, ಅಲ್ಲೂ ಏನು ಕಮ್ಮಿ ಇಲ್ಲ. ಹಳ್ಳಿಲೂ ಎಲ್ಲ ಪಂಟರು ಭಾಳ ಇದ್ದಾರೆ. ಈಗ ಸಿಟಿ ಪಂಟ್ರನ್ನ ಮೀರಿಸೋಷ್ಟು ಈಗೆಲ್ಲವ ಇದು ಬಂತಲ್ಲ ಇಂಥದ್ದು ಕರೋನಾ, ಅವಾಗೆಲ್ಲ ನಮ್ಮ ಆಧುನಿಕ ಇಂಜಿನಿಯರ್ಗಳು ಇವರು ಅವರು ದುಡ್ಡಿದ್ದವರು ಪಟ್ಟಣದ ಸವಾಸ ಬೇಡಪ್ಪ, ಇನ್ಮೇಲೆ ನೇಚರ್ ಜೊತೆ ಇದ್ಬಿಡ್ತೀವಿ ಅಂತ ಹೋದ್ರಲ್ಲ ಹಳ್ಳಿಗೆ, ಎಲ್ಲ ಬಾಲ ಕೆಳಕ್ಕೆ ಹಾಕ್ಕೊಂಡು 3 ವರ್ಷ ಆದ್ಮೇಲೆ ವಾಪಸ್ ಬರ್ತಾ ಇದ್ದಾರೆ. ಅಲ್ಲೂ ಏನು ಕಂಪಿ ಇಲ್ಲ. ಅಂದರೆ ನಾವೆಲ್ಲೋದ್ರೂ ನಮ್ಮ ಒರಿಜಿನಲ್ ತನವನ್ನು ಬಿಟ್ಕೊಟ್ಟಿಲ್ಲ. ನಮ್ಮ ಅಸೂಯೆ, ಲಾಲಸೆ, ಸ್ವೇಚ್ಛಾಚಾರ, ನಂಜು, ಬೇರೆಯವ್ರ ಸ್ಕೆಚ್ ಹಾಕೋದು, ಅವ್ನು ಚೆನ್ನಾಗಿ ಬದುಕಬಾರ್ದು, ನನ್ನ ಮನೆ ಹಾಳಾಯಿತು ಅವ್ನು ಬದುಕಬಾರ್ದು ಅಂತ ಇಷ್ಟೆಲ್ಲ ಮಾಡ್ತೀವಲ್ಲ, ಅದಕ್ಕೆ ನಿಜವಾಗ್ಲೂ ಈ ಬಾರ್ಗೈನಲ್ಲಿ ಮನುಷ್ಯ ಡಯಾಬಿಟೀಸ್ ತಂದ್ಕೊಂಡ. ಅದು ಡಯಾಬಿಟೀಸು. ಈಗೆಲ್ಲರೂ ಇನ್ನು ಬಹುಶಃ ಇನ್ನು ಚಿಹ್ನೆಗಳು ನಾವೆಲ್ಲರೂ ನೋಡೇ ಇರ್ತೀವಿ. ವಿಪರೀತ ಮೂತ್ರಕ್ಕೆ ಹೋಗೋದು, ವಿಪರೀತ ಬಾಯಾರಿಕೆ, ಜಾಸ್ತಿ ತಿನ್ನಬೇಕು ಅನ್ಸೋದು, ದೇಹ ಕೃಶವಾಗೋದು, ಕಮ್ಮಿ ಆಗ್ತಾ ಹೋಗೋದು, ಇದೆಲ್ಲದ್ರ ಮೂತ್ರದ ಉರಿ, ಜನನಾಂಗಗಳ ಮೇಲೆ ಕೆಂಪು ಕೆಂಪು ಚುಕ್ಕೆಗಳು ಬರೋದು, ಉರಿಯೋ ಅಂಥದ್ದು. ಕೆಲವು ಸರಿ ಗಂಡಸರಲ್ಲಾದರೆ ಫೈಮೋಸಿಸ್ ಅಂತ ಆಗುತ್ತೆ, ಆ ತುದಿ ಎಲ್ಲ ಊದ್ಕೊಂಡ್ಬಿಟ್ಟು ಮೂತ್ರ ಮಾಡೋಕ್ಕೆ ಆಗಲ್ಲ, ಅದಾಗುವಂಥದ್ದು. ಲೈಂಗಿಕ ಶಕ್ತಿ ಕುಗ್ಗೋದು, ತಮ್ಮ ಕೈಲಿ ಆಗಲ್ಲ ಸರ್ ಅಂತ ಬರ್ತಾರೆ ಡಯಾಬಿಟೀಸ್ನಲ್ಲಿ ಇರೋವಂಥವ್ರು. ಸಣ್ಣ ವಯಸ್ಸಿಗೆ ಇನ್ಎಬಿಲಿಟಿ ಫಾರ್ ಸೆಕ್ಸ್ ಬರ್ತಾರೆ. ಇವೆಲ್ಲವೂ ಇದ್ದು ರಕ್ತದಲ್ಲಿ ಗ್ಲೂಕೋಸ್ ಅಂಶ ಏರಿದಾಗ ಈ ಜಗತ್ತಿನ ಎಲ್ಲ ಡಾಕ್ಟ್ರುಗಳು ಸಹ ಅದನ್ನು ಡಯಾಬಿಟೀಸ್ ಅಂತ ಒಪ್ಕೊಳ್ತೀವಿ. ಇದು ಯಾಕೆ ಈ ಸಿಂಪ್ಟಮ್ಗಳನ್ನೆಲ್ಲ ಹೇಳಿದೆ ಅಂದರೆ, ಹೋಮಿಯೋಪತಿನಲ್ಲಿ ಡಯಾಬಿಟೀಸ್ ಅಂತ ಒಂದು ಇನ್ಸುಲಿನ್ ಚುಚ್ಚಿಬಿಡಲ್ಲ. ನಮ್ಮಲ್ಲಿ ನಿಮ್ಗೆ ಆಶ್ಚರ್ಯ ಆಗುತ್ತೆ ನೋಡಿ, ನಮ್ಮದು ಔಷಧ ಕೋಶ ಅಂತ ಕರಿತೀವಿ, ರೆಪರ್ಟ್ರಿ ಅಂತ ಕರಿತೀವಿ ನೋಡಿ. ಅದರಲ್ಲಿ ಕೆಂಟ್ ಹೇಳ್ತಾನೆ ಮಧುಮೂತ್ರ ಅಂದರೆ ಯೂರಿನಲ್ಲಿ ಶುಗರು, ಮಧುಮೂತ್ರ ಅಂತ ಕರಿತೀವಿ. ಮಧುಮೂತ್ರಕ್ಕೆ 63 ಔಷಧಿ ಹೇಳ್ತಾನೆ, ಒಂದು ಇನ್ಸುಲಿನ್ ಅಲ್ಲ, ಒಂದು ಫಾರ್ಮಿನ್ನು ಅದೇನೋ ಮೆಟ್ಫಾರ್ಮಿನ್ ಹೇಳ್ತಾರಲ್ಲ ಅದಲ್ಲ. ಬಹುಮೂತ್ರಕ್ಕೆ 230 ಔಷಧಿ ಹೇಳ್ತಾನೆ, ಅತಿ ಹಸಿವಿಗೆ 140 ಔಷಧಿ ಹೇಳ್ತಾನೆ, ಬಾಯಾರಿಕೆಗೆ 250 ಔಷಧಿ ಹೇಳ್ತಾನೆ. ನಮ್ಮ ಬೋರಿಕ್ ಅಂತ ಔಷಧ ಶಾಸ್ತ್ರದಲ್ಲಿ ಡಯಾಬಿಟೀಸ್ ಅಂತ ಮೇಲ್ಗಡೆ ಹಾಕಿ ಕೆಳಗಡೆ ಕಾರಣಗಳು ಅಂತ ಹಾಕ್ತಾನೆ. ಕೆಳಗಡೆ ಕಾರಣಗಳಲ್ಲಿ ಲಿವರು, ಜಠರ, ಮನಸ್ಸಿನ ಸೈಕಲಾಜಿಕಲ್ ಫಿಯರ್ಸು, ಇದೆಲ್ಲದರಿಂದನೂ ಕಾರಣಗಳನ್ನು ಹಾಕ್ತಾ ಹೋಗ್ತಾನೆ. ಅದು ಯಾಕೆ ಹೇಳಿದೆ ಅಂದರೆ, ಡಯಾಬಿಟೀಸ್ ಕೇವಲ ಇನ್ಸುಲಿನ್ ಕೊರತೆಯಿಂದ ಬರುತ್ತೆ ಅಂತ ನಾವ್ಯಾರಾದರೂ ಯೋಚನೆ ಮಾಡಿದರೆ ಇದಕ್ಕಿಂತ ಬಾಲಿಶವಾದ ಚಿಂತನೆ ಬೇರೆ ಇನ್ಯಾವುದೂ ಇಲ್ಲ. ಇವೆಲ್ಲವೂ ಇದ್ದಾಗ, ಈಗ ಉದಾಹರಣೆಗೆ ಯಾರಿಗೋ ಏನು ಸಿಂಪ್ಟಮ್ಮೇ ಇಲ್ಲಪ್ಪ, ಅವನ ಗ್ಲೂಕೋಸ್ ಅಂಶ ಜಾಸ್ತಿ ಆಗಿದೆ, ಅವನ ಅಯ್ಯೋ ಹಂಗಿರ್ಬೇಕು ಬಿಡ್ಬೇಡ, ಅವನ್ನ ಚಣಮಿಣ ಆಡಿಸ್ಬಿಡ್ತಾರೆ. ಅವನ್ನ ಗ್ಲೈಸಿಮಿಕ್ ಇಂಡೆಕ್ಸು ಇದು ತಿನ್ಬೇಡ, ಅದು ತಿನ್ಬೇಡ, ಒಟ್ಟಿಗೆ ಇಲ್ದಿರೋ ಚೆನ್ನಾಗೇ ಇದ್ದಾನೆ, ಎಲ್ಲ ತಿಂದವನು ಚೆನ್ನಾಗೇ ಇದ್ದಾನೆ ಈ ದೇಶದಲ್ಲಿ. ಬಟ್ ಡಯಾಬಿಟೀಸ್ ಬಂದ ಮೇಲೆ, ಗೊತ್ತಾದ ಮೇಲೆ, ಈ ಎಲ್ಲ ಸಿಂಪ್ಟಮ್ಸ್ ಇದ್ದಾಗ ಈ ಎಲ್ಲ ಚಿಹ್ನೆಗಳನ್ನು ತಗೊಂಡು ನಾವು ಹೋಮಿಯೋಪತಿಲಿ ಏನು ಮಾಡ್ತೀವಿ, ಡಯಾಬಿಟೀಸ್ಗೆ ಒಂದು ಡಯಾಬಿಟೀಸ್ಗೊಂದು ಡ್ರಾಪ್ಸು, CGM ಡ್ರಾಪ್ಸು, ಇದೆಲ್ಲವೂ ಕೂಡ ಬಾಲಿಶ. ಅದು ನಾವು ಫಿಸಿಯಲಾಜಿಕಲ್ ಆಗಿ ಕೇವಲ ಸಕ್ಕರೆ ಅಂದರೆ ಗ್ಲೂಕೋಸ್ ಅಂಶವನ್ನು ರಕ್ತದಲ್ಲಿ ಇಳಿಸುವುದು ಮಾತ್ರ ನಮ್ಮ ಗುರಿ ಅಲ್ಲ. ಅವನಿಗೆ ಆ ಇನ್ಸುಲಿನ್ ಕೊರತೆಗೆ ಏನು ಕಾರಣ, ಆ ಕಾರಣಗಳನ್ನು ಸರಿ ಮಾಡಿದ್ರೆ ಇವನು ಸರಿ ಹೋಗ್ತಾನೆ ಅಂತ ನೋಡಿ. ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ. ಈಗ ಈ ನಡು ವಯಸ್ಸಿನಲ್ಲಿ ಅದೇನೋ ಬಹಳ ಜನ, ನಾನು ವಿಧವೆಯರು ಜಾಸ್ತಿ ಕಾಣಿಸ್ತಾರೆ ನನಗೆ, ವಿದುರರಿಗಿಂತ ವಿಧವೆಯರು ಜಾಸ್ತಿ ಕಾಣಿಸ್ತಾರೆ. 40 ವರ್ಷ ಮುಟ್ಟು ನಿಲ್ಲೋ ಟೈಮು, ಎಲ್ಲ ತೊಂದರೆಗಳು, ಫ್ಯಾಮಿಲಿನಲ್ಲಿ ಏನೋ ಸೆಟ್ ಆಗ್ತಾ ಇರ್ತಾರೆ, ಮಗಳೆಲ್ಲೋ ಯಾರಿಗೂ ಕೇಳ್ದಂಗೆ ಓಡೋಗ್ಬಿಡ್ತಾಳೆ, ಅಥವಾ ಯಾರನ್ನೋ ಬೇರೆ ಮದುವೆ ಮಾಡ್ಕೊಳ್ತಾಳೆ, ಇಂಟರ್ಕಾಸ್ಟ್ ಮದುವೆ ಮಾಡ್ಕೊಳ್ತಾಳೆ, ಈಗೇನು ಯಾರನ್ನ ಬೇಕಾದ್ರೂ ಮಾಡ್ಕೊತಾರೆ. ಇದು ಮಿಡ್ಲ್ ಕ್ಲಾಸ್ ಇರೋವಂಥವ್ರು, ಬಹಳ
ನಾವು ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ Yes. ಅಂತ ಇಟ್ಕೊಂಡವರು, ಸಂಸಾರ ಅಂದರೆ ಇದೇ ಚೌಕಟ್ಟಲ್ಲಿ ನಡಿಬೇಕು ಅಂತ ಇಟ್ಕೊಂಡವರು, ಮಗಳು ನಮ್ಮ ಮಾತೆ ಕೇಳಬೇಕು ಅಂದವರು, ಇವಳಿಗೆ ನೀವು ತಾಳೆ ಹಾಕಿ ನೋಡಿ, ಅಲ್ಲಿಂದ ಶುರುವಾಗಿರುತ್ತೆ. ಯಾರೋ ಹೇಳ್ತಾರೆ ನನಗೆ 22 ಜನವರಿಯಿಂದ ಶುರುವಾಯಿತು ಸರ್ ಅಂತ. ಅದೇ ನಾವು ಅಷ್ಟು ಕ್ಲೀನಾಗಿ 22 ಜನವರಿನೇ ಹೇಳ್ತೀಯ ಅಂತಾರೆ. ಅವ್ರ ಪಕ್ಕದಲ್ಲಿ ಅವ್ರು ತಂಗಿ ಕೂತೆ, ಡಿಸೆಂಬರ್ಗೆ ನಮ್ಮ ಭಾವ ಸತ್ತೋದ್ರು. ಸೊ ಅವಳು ಗಂಡ ಸತ್ತೋಗಿರ್ತಾರೆ ಡಿಸೆಂಬರಲ್ಲಿ, ಇವಳು ಜನವರಿಯಿಂದ ಶುರುವಾಗಿರುತ್ತೆ. ಅಂದರೆ ವಿಯೋಗದಿಂದ ಆಗುವ ತೊಂದರೆಗಳು ಅಂತ ಇಗ್ನೇಷಿಯಾ ಅಂತ ಒಂದು ಔಷಧಿ. ಎಷ್ಟು ಜನಕ್ಕೆ ಕೆಲಸ ಮಾಡಿದೆ ಅದು, ಬ್ಯೂಟಿಫುಲ್ಲು. ಅವನು ಯಾರೋ ಮನೆ ಕಟ್ಸೋಕ್ಕೆ ಶುರು ಮಾಡಿದ್ದಾನೆ, ಅವನು ಅರ್ಧಕ್ಕೆ ಬಂದ್ಬಿಟ್ಟಿದೆ, ದುಡ್ಡು ಇಲ್ಲ, BP ಜಾಸ್ತಿ ಆಗಿಬಿಟ್ಟು ಪ್ಯಾರಾಲಿಸಿಸ್ ಆಗಿಬಿಡ್ತು. ಅದ್ರ ಜೊತೆಗೆ ನೋಡಿದರೆ ಡಯಾಬಿಟೀಸ್ ಸಡನ್ನಾಗಿ ನೋಡಿದರೆ ನೀವು ಹೇಳ್ದಾಗ 400, 420 ಎಲ್ಲ. ತೆಂಡೂಲ್ಕರ್ ಹೊಡೆದಾಗ ಸೆಂಚುರಿ ಹೊಡಿತಾ ಇದ್ದಾನೆ, ಹೆಂಡತಿ ಗೊಳೋ ಅಂತ ಹೊಡ್ಕೊತಿದ್ದಾಳೆ. ಸೊ ಅವನಿಗೆ ನಾವು ದುಡ್ಡು ಕೊಡೋಕ್ಕಾಗಲ್ಲ, ದುಡ್ಡು ಕಳ್ಕೊಂಡ್ರೆ ನಮ್ಮ ಕೈಯಲ್ಲಿ ದುಡ್ಡು. ಆದರೆ ಅದರಿಂದ ಆಗುವ ನಷ್ಟ ಇದೆಯಲ್ಲ, ಸಡನ್ ರಿಯಲೈಸೇಷನ್ ಆಫ್ ಫೈನಾನ್ಷಿಯಲ್ ಲಾಸ್ ಅಂತ, ಆರ್ನಿಕಾ ಅಂತ ಒಂದು ಔಷಧಿ. ನೋಡಿ, ಆರ್ನಿಕಾನ ಯಾರೂ ನಮ್ಮವ್ರು ಬರೀ ಹೊಡೆತಕ್ಕೆ ಬಿದ್ದಿದ್ದಕ್ಕೆ ಮಾತ್ರ ನೋಡ್ತಾರೆ. ಆದರೆ ನಾನು ಅದನ್ನೇ ಹೇಳಿದ್ದು, ಹೋಮಿಯೋಪತಿಯಲ್ಲಿ ಸಕ್ಸಸ್ ಪಡೆಯುವಂಥದ್ದು ಒಬ್ಬ ಒಳ್ಳೆಯ ಹೋಮಿಯೋಪತಿ ಡಾಕ್ಟರ್ ಆಗಿದ್ದರೆ ಅವನು ಕೊಟ್ಟಿರುವ ಬಿಂದುವನ್ನು, ಒಂದು ಪಾಯಿಂಟನ್ನು 360 ಡಿಗ್ರಿಗಳಿಂದಲೂ ನೋಡಬೇಕಾಗತ್ತೆ. ಕೇವಲ ಎಡಗೈ ಡಾಕ್ಟ್ರು, ಬಲಗೈ ಡಾಕ್ಟ್ರು, 32 ಡಾಕ್ಟ್ರು, ಅಥವಾ ಪ್ಯಾಂಕ್ರಿಯಾಸಿಗೆ ಮಾತ್ರ ಡಾಕ್ಟ್ರು ನಾನು, ಈಗೆಲ್ಲ ಈಗೆಲ್ಲ ಅತಿ ಸ್ಪೆಷಲೈಸೇಷನ್ ಬಂದುಬಿಟ್ಟಿದೆ. ಈಗ ಗುದ ದ್ವಾರಕ್ಕೆ ಬೇರೆ, ಬಾಯಿಗೆ ಬೇರೆ, ಅದರಲ್ಲಿ ಬೇರೆ, ಕೆಳಗಡೆಗೆ ಬೇರೆ, ಮೇಲ್ಗಡೆ, ಇಷ್ಟೊಂದು ವಿಶೇಷಜ್ಞರು ಇರಬಾರ್ದು ಅಂತಲ್ಲ, ಆದರೆ ಅದರ ಓನರ್ನ ನೋಡೋದು ಕಲ್ತ್ಕೋಬೇಕು. ಮನುಷ್ಯನ ಒಂದು ವ್ಯಕ್ತಿ ಚಿತ್ರಣವನ್ನಾಗಿ ನೋಡೋದು. ನೋಡಿ, ಉದಾಹರಣೆಗೆ ದೇಸಾಯಿ ಥರ ಇನ್ನೊಬ್ರಿಲ್ಲ, ರುದ್ರೇಶ್ ಥರ ಇನ್ನೊಬ್ರಿಲ್ಲ, ಕಾಯಿಲೆನೂ ಹಂಗೆ. ಕಾಯಿಲೆ ನಾಗೇಶ್ ದೇಸಾಯಿನ ಡಯಾಬಿಟೀಸ್, ರುದ್ರೇಶನ ಡಯಾಬಿಟೀಸ್, ಅದಕ್ಕೆ ಔಷಧಿ ಕೊಡಬೇಕು, ಡಯಾಬಿಟೀಸ್ಗಲ್ಲ ಔಷಧಿ ಕೊಡೋದು. ಯಾರಾದರೂ ಡಯಾಬಿಟೀಸ್ಗೆ ಔಷಧಿ ಕೊಡ್ತೀನಿ ಅಂತ ಹೇಳಿದರೆ ಅದಕ್ಕಿಂತ ಬಾಲಿಶವಾದ ಚಿಂತನೆ ನನ್ನ ಪ್ರಕಾರ, ಹೋಮಿಯೋಪತಿ ಪ್ರಕಾರ, ನನ್ನ ಪ್ರಕಾರ ಅಂದರೆ ನಾನಲ್ಲ, ಹೋಮಿಯೋಪತಿ ಪ್ರಕಾರ ಅತ್ಯಂತ ಬಾಲಿಶ. ಆ ರೀತಿ ಯೋಚನೆ ಮಾಡಬೇಡಿ. ಆದರೂ ನಾವೆಲ್ಲ ಹೆದರ್ಕೊಂಡಿರೋದ್ರಿಂದ ಇಷ್ಟು ವರ್ಷಗಳವರೆಗೆ 200 ವರ್ಷ ನಮ್ಮನ್ನು ಆಳಿದ್ದಾರೆ. ಸೊ ನಾವು ಗುಲಾಮಿ ಸಂತತಿ ಕೂಡ ಹೌದು. ಇಷ್ಟು ವರ್ಷ ಆಳಿರೋದ್ರಿಂದ ಜಾಸ್ತಿ ದಿವಸ ಗ್ಲೂಕೋಸ್ ಅಂಶ ಇದ್ದರೆ ಕಾಂಪ್ಲಿಕೇಶನ್ಸಿಗೆ ಹೋಗ್ತೀರಿ. ಮಾತಾಡೋಣ. ಜೊತೆಗೆ ಒಂದು ಕಾಲ್ ಇದೆ. ನಮಸ್ಕಾರ ಸರ್, ತುಮಕೂರಿಂದ. ಹೇಳಿ ಸರ್, ತಮ್ಮ ಪ್ರಶ್ನೆ ಏನು ಕೇಳಿ. ಡಾಕ್ಟರ್ BT ರುದ್ರೇಶ್ ಸರ್ ಇದ್ದಾರೆ, ಮಾತಾಡಿ. ನನಗೆ ಶುಗರು ಆಗಲೇ 12 ವರ್ಷದಿಂದ ಇದೆ ಸರ್. ಎಷ್ಟು ವಯಸ್ಸು? ಆಗಲೇ 75. ಸೂಪರ್. ಹೇಳಿ ಸರ್. ಹಾಂ ಹೇಳಿ, ಏನು ನಿಮ್ಮ ಪ್ರಶ್ನೆ ಏನಿತ್ತು? ಏನಿಲ್ಲ ಸರ್, ಸ್ವಲ್ಪ ಮೈ ಕಟ್ತಾ ಸ್ವಾಮಿ. ಹಾಂ, ಮೈ ಕಟ್ತಾ ಇದೆ. ಮತ್ತೆ ರಾಜ್ಯ ಎಲ್ಲ ದಿವಸಕ್ಕೆ 3-4 ಸಲ ಹೋಗ್ತೀನಿ. ಅದು ಮೂಡೆಲ್ಲ ನಗಿದೆ. ಕರೆಕ್ಟು. ಈಗ 75, ನಿಮಗೆ 75 ವರ್ಷ ಅಂತ ಹೇಳ್ತೀರಿ. 10 ವರ್ಷದಿಂದ ಡಯಾಬಿಟೀಸ್ ಇದೆ. 15 ವರ್ಷದಿಂದ ಇದೆ. 15 ವರ್ಷದಿಂದ. ಸೂಪರ್. ಹಳೆ ಫ್ರೆಂಡು. ಹಾಂ, ಈಗ ನೀವು ಹಳೆ ಫ್ರೆಂಡ್ ಜೊತೆನೇ ಇರಬೇಕು ಅಂತಿರೋ ಬೇಡ ಅಂತಿರೋ? ಸ್ವಾಮಿ, ಇನ್ನ ಕೊನೆ ಒಂದು 5 ವರ್ಷ ತನಕ ನಾವು ನೋವಿಲ್ದಲ್ಲಿ ಕಾಯ್ಬೇಕು ಅಂತ ಅಷ್ಟೇ. ಓ, ವೆರಿ ಗುಡ್, ಸೂಪರ್. ನೀವು ಇನ್ನು 5 ವರ್ಷ ನಿಮಗೆ ನೀವೇ ಕೊಟ್ಕೊಂಡ್ಬಿಟ್ಟಿದ್ದೀರಾ. ನೀವು ಇನ್ನೊಂದು 20 ವರ್ಷ ಇರಿ, 100 ವರ್ಷದ ತನಕ ಇರಿ. ಸಾಕು ಸ್ವಾಮಿ, ಸಾಕು, ಒಂದು ಬೋಳ್ಬಿಟ್ಟಿತ್ತು ಸಾಕಷ್ಟು. ಇಲ್ಲ, ಪ್ರಶ್ನೆ ಇಷ್ಟೇ, ನಾವು ಎಷ್ಟು ವರ್ಷ ಬದುಕಿರ್ತೀವೋ ಅಷ್ಟು ವರ್ಷ ಯಾರದ್ದು ಆಸರೆ ಇಲ್ಲದೆ, ಗ್ಯಾಂಗ್ರೀನ್ ಆಗದೆ, ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗದೆ, ಕಣ್ಣು ಹೋಗದೆ, ಎಲ್ಲವೂ ಸುಸ್ಥಿತಿನಲ್ಲಿದ್ದು ಊಮಾಯೇ 3 ನಡೀತಾ ಇದ್ದರೆ ನೆಟ್ಟಿಗೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿದ್ರೆ ಡಯಾಬಿಟೀಸ್ ಎಷ್ಟು ವರ್ಷ ಇದ್ದರೂ ನೀವು ತಲೆ ಕೆಡಿಸ್ಕೋಬೇಡಿ. ನಂಬರ್ 1. ಇಷ್ಟನ್ನು ಮಾಡಿ ಹೋಮಿಯೋಪತಿನ ತೊಗೊಂಡ್ರೆ ನಾವೇನು ಮಾಡ್ಬೋದು ಅಂದರೆ, ಸಡನ್ನಾಗಿ ನೀವು ತೊಗೊಳ್ತಾ ಇರೋ ಎಲ್ಲ ಔಷಧಿಗಳನ್ನು ನಿಲ್ಲಿಸೋಕ್ಕಾಗಲ್ಲ. ನಮ್ಮಲ್ಲಿ 2 ಟ್ರೀಟ್ಮೆಂಟ್ ಇದೆ. ಒಂದು ಆ್ಯಡ್ ಆನ್ ಟ್ರೀಟ್ಮೆಂಟ್ ಅಂತ, ಅಂದರೆ ಸಪೋರ್ಟಿವ್ ಆಗಿ ಕೊಡೋವಂಥದ್ದು. ಎರಡನೇದು ಸ್ಟ್ಯಾಂಡ್ ಅಲೋನ್ ಟ್ರೀಟ್ಮೆಂಟ್ ಅಂತ, ಬರೀ ಒಂದನ್ನೇ ಕೊಡೋದು. ಬರೀ ಹೋಮಿಯೋಪತಿ ಒಂದನ್ನೇ ಕೊಡೋದು ಯಾವಾಗ ಅಂದರೆ, ನಿಮ್ಮ ಡಯಾಬಿಟೀಸ್ ಮಿನಿಮಮ್ ಒಂದು 2 ಇಯರ್ಸ್ ಒಳಗಡೆ ಬಂದಿದ್ದಿದ್ದರೆ ಆವಾಗ ನಾವು ನಮ್ಮ ಹೋಮಿಯೋಪತಿನಲ್ಲಿ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಇದ್ವಿ. ಬಟ್ ಈಗ ಹಂಗಿಲ್ಲ. ಈಗ ಏನಾಗಿದೆ, ನೀವಾಗಲೇ 15 ವರ್ಷ ಆಗಿದೆ, ಏನೋ ತೊಗೊಳ್ತಾ ಇದ್ದೀರಾ. ಬಟ್ ನೀವು ಹೇಳ್ದಂಗೆ ಇದಕ್ಕೆ ಆ್ಯಡ್ ಆನ್ ಟ್ರೀಟ್ಮೆಂಟ್ ಏನು ಮಾಡ್ಬೋದು ಅಂದರೆ, ಈ ಎಲ್ಲ ಔಷಧಿಗಳ ಜೊತೆ ಹೋಮಿಯೋಪತಿ ಔಷಧಿಯನ್ನು ತಗೊಂಡು ನಿಮಗೆ ಕಾಂಪ್ಲಿಕೇಶನ್ಸ್ಗಳಾಗ್ದಂಗೆ ನಿಮ್ಮ ಜೀವನವನ್ನು ಸುಸೂತ್ರವಾಗಿ ಡೈಲಿ ADL ಅಂತೀವಿ, ಆ್ಯಕ್ಟಿವ್ ಡೈಲಿ ಲೈಫ್,
ಇದನ್ನು ಇಟ್ಕೊಂಡ್ಬಿಟ್ರೆ ಎಲ್ಲ ಮೆಡಿಸನ್ನ ಎಲ್ಲ ಔಷಧೀಯ ಪದ್ಧತಿಗಳ ಗುರಿ ಅದೇ ಇರುತ್ತೆ. ನಿಮ್ಮ ಆಕ್ಟಿವ್ ಡೈಲಿ ಲೈಫು ತೊಂದರೆ ಆಗ್ದಂಗೆ ಮಾಡೋದೇ ಹೋಮಿಯೋಪತಿಯ ಅತ್ಯಂತ ಬಲಶಾಲಿ ಪಾಯಿಂಟ್. ಅದೇನೆ ಹೋಮಿಯೋಪತಿನ ತಗೊಳ್ಳಿ, ಖಂಡಿತ ಸರಿ ಹೋಗ್ತೀರಾ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ನಮಸ್ತೆ ಸರ್. ಹೇಳಿ ಮೇಡಮ್, ತಮ್ಮ ಹೆಸರು ಯಾವೂರಿಂದ? ನಾವು ಹಾಸನದಿಂದ ಮಾತಾಡೋದು. ಓ, ನಮ್ಮೂರು. ಮಾತಾಡಿ. ಸರ್, ನಂಗೆ 1-2 ವರ್ಷದಿಂದ ಶುಗರ್ ಇದೆ. ಹಾ. ಡಾಕ್ಟ್ರು ಒಂದು 175 ಅಷ್ಟಕ್ಕೆ ಟ್ಯಾಬ್ಲೆಟ್ ಕೊಟ್ಬಿಟ್ರು. ಹಾ. ಇವಾಗ ಅಷ್ಟೇ ಇರುತ್ತೆ, ಒಂದು 170-180 ನೈಟ್ ಊಟದ ನಂತರ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಹಾ ಹಾ. ಎಷ್ಟು ವಯಸ್ಸು ಎಷ್ಟಮ್ಮ? ಇವಾಗ ನನ್ಗೆ 50. ನಾನು ಆಗ್ಲಿ ಈಗ ನೀವು ನೋಡಿದ್ರೋ ಅಲ್ವೋ ಗೊತ್ತಿಲ್ಲ, ಮುಂದೆ ಯಾರೋ ಡಯಾಬಿಟಿಸ್ ಕೇಳಿದವ್ರು ತುಮಕೂರಿನವ್ರು, ಅವ್ರಿಗೆ ಹೇಳ್ತಾ ಇದ್ದೆ 2 ವರ್ಷದ ಒಳಗಡೆ ಬಂದ್ರೆ ನಾವು ಹೋಮಿಯೋಪತಿ ಔಷಧಿಯಿಂದ ನೀವು ತಗೊಳ್ತಾ ಇರೋ ಮಾತ್ರನು ಮೊದಲೇನು ಮಾಡ್ತೀವಿ, ನಮ್ಮ ಔಷಧಿನ ಇಂಟ್ರೊಡ್ಯೂಸ್ ಮಾಡ್ತೀವಿ. ನೀವು ಇಂಪ್ರೂವ್ ಆಗ್ತಿದ್ದಂಗೆ ಆ ಔಷಧಿನ ಕಮ್ಮಿ ಮಾಡ್ತೀವಿ. ಸಡನ್ ಆಗಿ ಬಿಡೋಕ್ಕಾಗಲ್ಲ, ಏರುಪೇರು ಆಗ್ಬಿಡುತ್ತೆ. ಸೊ ಈ ಔಷಧಿ ಜೊತೆಗೆ ಅದನ್ನು ತಗೊಂಡು ನಮ್ಮ ಔಷಧಿ ಹಿಡಿದ ನಂತರ ಅದನ್ನು ನಿಧಾನಕ್ಕೆ ಬಿಡಿಸೋವಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಜನಕ್ಕೆ ಸಕ್ಸಸ್ ಆಗಿದ್ದೀವಿ. 2 ವರ್ಷಕ್ಕೆ ಒಳಗಡೆ ಬಂದರೆ ಡಯಾಬಿಟೀಸ್ ಕ್ಯೂರಬಲ್. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ, ಮಾತಾಡಿ, ಹೇಳಿ ತಮ್ಮ ಹೆಸರು. ಹಲೋ, ಕೇಳಿಸ್ತಾ ಇದೆಯಾ? ಸುಮಾರು ಒಂದು 80% ಫಾಲೋ ಮಾಡ್ತೀನಿ. ಇನ್ನೊಂದ್ಸರಿ ಹೇಳಿ, ಕೇಳಿಸ್ಲಿಲ್ಲ, ಕಟ್ ಕೇಳಿಸ್ಲಿಲ್ಲ. ಹೇಳಿ. ಹಲೋ, ಹೇಳಿ. ನಾನು ಪದ್ಮಾ ಅಂತ ಹೇಳಿ ಮೈಸೂರಿಂದ, 67 ವರ್ಷ ನನಗೆ. ಸೂಪರ್. ಏನು ಅಂತಂದ್ರೆ ನನಗೆ 3 ವರ್ಷ 4 ವರ್ಷ ಆಯ್ತು ಶುಗರ್ ಬಂದು. ನಾನು ಏನ್ ಅಂದ್ರೆ ಮಾತ್ರೆ ತಗೋಬೇಕು 500 mg ಬೆಳಗ್ಗೆ ಸಾಯಂಕಾಲ. ಬೇರೆ ಈಗ ಮೆಟ್ಫಾರ್ಮಿಂದ ಕೊಟ್ಟಿದ್ದೀಗ ಬೇರೆ ಯಾವ್ದೋ ಒಂದು ಸ್ವಲ್ಪ ಹೊಟ್ಟೆ ನೋವು ಬರುತ್ತೆ ಅಂತ ಚೇಂಜ್ ಮಾಡಿದ್ದಾರೆ. ಏನು ಅಂತಂದ್ರೆ ಅವರು ಡಾಕ್ಟ್ರು ಈಗ ಹೇಳ್ದಂಗೆ ಹೆಚ್ಚಿಗೆ ತಿನ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡೋದು? ಆಮೇಲೆ ಇನ್ನೊಂದೇನು ಅಂದ್ರೆ ಅದೇ ಡಯಾಬಿಟಿಸ್ ಇದ್ರೆ ಕೊಲೆಸ್ಟ್ರಾಲ್ ಎಲ್ಲಾ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತಾ? ಯಾಕೆ ಅಂತ ನನಗೆ ಅಷ್ಟೊಂದು ವಾಕಿಂಗ್ ಮಾಡಕ್ ಆಗೋದಿಲ್ಲ. ಇಲ್ಲ, ವಾಕಿಂಗ್ ಮಾಡಿದವರೆಲ್ಲ ಸರಿ ಹೋಗುತ್ತೆ ಅನ್ನೋದು ಸುಳ್ಳು. ಕೇಳಿ, ಊರಿಗೆಲ್ಲ ಒಂದೇ ಮಂತ್ರ ಅಲ್ಲ ಅದು. ಮತ್ತೆ ಈ ಡಯಾಬಿಟೀಸ್ ಬಗ್ಗೆ ಅವ್ರು ಹೇಳ್ದಂಗೆ, ನೀವು ಹೇಳ್ದಂಗೆ ನಮಗೂ ಹೆದರಿಕೆ ಇರೋದೇನು ಅಂದ್ರೆ, ಈ ಡಯಾಬಿಟೀಸು ಮನೇಲಿ ಹಿರಿಯಣ್ಣ ಇದ್ದಂಗೆ. ಅವ್ರು ಬಂದ ಮೇಲೆ ಎಲ್ಲವೂ ಒಂದೊಂದಾಗಿ ಫಾಲೋ ಮಾಡ್ತವೆ ಕಾಯಿಲೆ, ಅಥವಾ ಒಟ್ಟೊಟ್ಟಿಗೆನೂ ಕಾಯಿಲೆ ಬರುತ್ತೆ. 67 ವಯಸ್ಸು ಕೂಡ ಆಯಿತು. ನಿಮ್ಮ ಕೈಯಲ್ಲಿ ಏನು ಆ್ಯಕ್ಟಿವ್ ಆಗಿರೋಕ್ಕಾಗುತ್ತೋ ಎಲ್ಲರನ್ನೂ ನಡೀರಿ, 40 ನಿಮಿಷ ನಡೀರಿ, 3 ಮೈಲಿ ನಡೀರಿ. ಅವ್ರಿಗೆ ಹೇಳೋಕ್ಕೆ ಆಗಲ್ಲ, ಅವನಿಗೆ ಓಡೋದಲ್ಲಿಂದ ಬಂತವನು. ಅಥವಾ ಆಗದೆ ಇರ್ಬೋದು. ಆದರೆ ನಾನು ಹೇಳೋದು, ಈ ವಯಸ್ಸಿನಲ್ಲಿ ನಿಮ್ಮ ಆಹಾರದ ಬಗ್ಗೆ ಒಂದಷ್ಟು ತರಕಾರಿಗಳು, ಒಂದಷ್ಟು ನಿಮ್ಮ ಈ ಎಂಥದಪ್ಪ ಅದು, ಈ ಸೌತೆಕಾಯಿ, ಆಮೇಲೆ ಗಡ್ಡೆಕೋಸು, ಆಮೇಲೆ ಕ್ಯಾರೆಟು, ಇವನ್ನೂ ಕೂಡ ತುರಿದ್ಬಿಟ್ಟು ಒಂಚೂರು ಹಾಕ್ಕೊಂಡು ತಿಂಡಿ ಬದಲಿಗೆ ಅದನ್ನೇ ತಿನ್ನಿ. ಒಂದು ಮುದ್ದೆ ತಿನ್ನಿ, ಚಪಾತಿ ತಿನ್ನಿ ರಾತ್ರಿ. ಅಟ್ಲೀಸ್ಟ್ ಇಷ್ಟು ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ವಲ್ಪ ಸರಿಯಾಗಿ ಇಟ್ಕೊಂಡ್ಬಿಟ್ರೆ, ಯಾವುದಕ್ಕೂ ತಲೆ ಕೆಡಿಸ್ಕೊಂಡೇ ಹೋದರೆ ಈ ವಯಸ್ಸಲ್ಲಿ ಯಾವುದಕ್ಕೂ ಯಾಕೆ ತಲೆ ಕೆಡಿಸ್ಕೋಬೇಕು? ಆರಾಮಾಗಿರೋದು ನೀವು ಕಲ್ತ್ಕೊಂಡ್ರೆ ನಿಮ್ಮ ಅರ್ಧ ಡಯಾಬಿಟೀಸು ನೀವೇ ಸರಿ ಮಾಡ್ಕೋಬೋದು. ಓಕೆ, ಆದರೆ ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಂತಲೇ ಹೇಳ್ತಿದ್ದಾರೆ ಸರ್. ಈಗ ಪ್ರಿವೆಂಟಿವ್ ಲೈಫ್ ಬಗ್ಗೆ ನಾವು ಹೇಳ್ತೀವಿ. ಸಾಕಷ್ಟು ಜನರು ರೋಗಗಳು ಬಂದಾದ್ಮೇಲೆ ನಾವು ಚಿಕಿತ್ಸೆನ ತೆಗೆದುಕೊಳ್ಳಬಹುದು, ರೋಗ ಬರದೇ ಇರುವಂತೆ ನಾವು ತಡೆಗಟ್ಕೋಬೇಕು ಅನ್ನೋದು ನಾವೆಲ್ಲರೂ ಕೂಡ ನೋಡ್ತಾ ಇರ್ತೀವಿ. ಹಾಗಿದ್ರೆ ಈ ಡಯಾಬಿಟಿಕ್ ಅನ್ನೋ ವಿಷಯದಲ್ಲಿ ಬಂತೀವಿ ಅಂತಂದರೆ ಪ್ರಿವೆಂಟಿವ್ ಮೆಜರ್ಸ್ಗಳನ್ನು ನಾವು ನೋಡಿದಾಗ ಡಯಾಬಿಟಿಸ್ ಬರದೇ ಇರೋ ಥರ ಏನು ಒಂದಿಷ್ಟು ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಿದ್ರೆ ಒಳ್ಳೇದು. ಈಗಿನ ಲೈಫ್ ಸ್ಟೈಲಲ್ಲಿ ಅದು ಆಗುತ್ತಾ? ನಾವು ಒಂದು ಪ್ರಶ್ನೆನೂ ಕೇಳಿದೆ, 10 ವರ್ಷಗಳ ನಂತರ ಏನಾಗುತ್ತೆ ಅಂತ. ಬೆಂಗಳೂರಿನಲ್ಲಿ ನೀವು ಯಾರನ್ನು ಕೇಳಿ, ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರ್ಬೋದು, ಬ್ಯಾಂಕ್ಗಳಿಗೆ ಕೆಲಸ ಮಾಡೋರಾಗಿರ್ಬೋದು, ಎಲ್ಲ ವೈಟ್ ಕಾಲರ್ ಜಾಬ್ಸ್ ಅಂತ ಹೆಂಗೆ ಕರಿತೀರಿ ಅವ್ರಿಗಾಗಿರ್ಬೋದು, ಎಲ್ಲ ಅಮೆರಿಕಾ, ಆಸ್ಟ್ರೇಲಿಯಾ, ಕೆನಡಾ, ಕೊಲ್ಲಿ ರಾಷ್ಟ್ರಗಳ ಕಂಪನಿಗಳಿಗೆ ಕೆಲಸ ಮಾಡ್ತಾರೆ. ರಾತ್ರಿ ಹೊತ್ತೇ ಕೆಲಸ ಮಾಡಬೇಕು. ಟೈಮ್ ಝೋನು ನಾವೆಲ್ಲ ಮಲ್ಕೊಂಡು, ಈಗ ಕತ್ಲೆ ಕಾಣಿಸ್ತಿದ್ದಂಗೆ ನಮ್ಮ ಎಲ್ಲ ಹಾರ್ಮೋನ್ಗಳು ಎಷ್ಟು ಮಟ್ಟಿಗೆ ಜಾಗೃತ ಆಗ್ತವೆ ಅಂದರೆ, ನನಗೆ ಮಲಗೋಕ್ಕೆ ನೆಕ್ಸ್ಟ್ ರೆಡಿ ಆಗಿಬಿಡುತ್ತೆ. ಇವ್ನು ಹೇಳಕ್ಕೆ ರೆಡಿ ಆಗಬೇಕು. ಸೊ ಯು ವರ್ಕ್ ಅಗೇನ್ಸ್ಟ್ ದಿ ನೇಚರ್ಸ್ ನ್ಯಾಚುರಲ್ ಮೆಕ್ಯಾನಿಸಮ್ಸ್. ಆವಾಗ ಮಧ್ಯರಾತ್ರಿ ಅಲ್ಲಿ ಯಾರು ಮಧ್ಯರಾತ್ರಿ ಅಮ್ಮನೋ ಹೆಂಡ್ತಿನೋ ಅವಳು ಇನ್ನು ನಿನಗೆ ಮನೇಲೇ ಕೆಲಸ ಮಾಡ್ತಾಯಿದ್ರೆ 12 ಗಂಟೆಗೆ ಬಿಸಿಯನ್ನು ಮಾಡಾಕೋರು ಯಾರು? ತೆಗೆದೆಲ್ಲ ತಂಗ್ಳನ್ನು ಹಾಕಿಟ್ಟಿರ್ತಾರೆ, ಅದು ಬಿಸಿ ಮಾಡ್ಕೋಬೇಕು. ತಂಗ್ಳು ಪೆಟ್ಟಿಗೆ, ಆಮೇಲೆ ಬಿಸಿ ಪೆಟ್ಟಿಗೆ, ಆಮೇಲೆ ಈ ಪೆಟ್ಟಿಗೆ ಅಂಥದ್ದೆಲ್ಲ ತಿಂದು ಜೀವ ಹೆಂಗಿರಬೇಕು? ಸೊ ಹಂಗಂತೇಳಿ ಈ ಕೆಲಸ ಎಲ್ಲ ಬಿಟ್ಬಿಡ್ರಿ, ಎಲ್ಲ ಆಗಲೊತ್ತೆ ಕೆಲಸ ಮಾಡಿ ನೀವು ಅದು ಕೆಲಸ ಮಾಡಿ ತಿನ್ನಕ್ಕೆ ಯಾರು ಕೊಡ್ತಾರೆ?
ಸೊ ಇಲ್ಲೆಲ್ಲೋ ಒಂದು ಕಡೆ ನಾವಾಗೇ ನಾವು ಇನ್ನು ಮುಂದಿನ ಅನಿವಾರ್ಯತೆ ಅಂತ ಹೇಳ್ಬೋದಾ? ಅಲ್ಲ, ಹೇಳ್ತೀನಿ ಆ ಅನಿವಾರ್ಯತೆಯಲ್ಲೂ ಹೆಂಗಿರಬೇಕು ಅಂತ. ಓಕೆ, ಮಾತಾಡ್ತೀನಿ. ಇನ್ನೊಂದು ಕಾಲ್ ಇದೆ, ತಗೋತೀನಿ. ನಮಸ್ಕಾರ. ಹಲೋ, ಹೇಳಿ, ತಮ್ಮ ಹೆಸರು? ಯಾವರಿಂದ? ನಾನು ಹುಬ್ಳಿಲಿಂದ ಸರ್. ಹುಬ್ಳಿಯಿಂದ. ಏನು ಹೆಸರು? ಜಾನ್ಮನ್ಯ ಅಂತ. ಓಕೆ, ಕೇಳ್ರಿ. ಏನು ಪ್ರಶ್ನೆ ಇದೆ ಕೇಳ್ರಿ. ಟಿವಿ ನೋಡ್ಕೊಂಡು ಮಾತಾಡ್ರಿ. ಟಿವಿ ಮ್ಯೂಟ್ ಮಾಡ್ರಿ. ಮೂಟ್ ಮಾಡಿದ್ದೀವಿ ಸರ್. ಮಾಡಿದ್ರೆ ಹೇಳ್ರಿ, ಪ್ರಶ್ನೆ ಕೇಳ್ರಿ. ನಾಗೇಶ್ ಅವ್ರೆ, ನಿಮ್ಮ ಹತ್ರನೇ ಒಂದು ಸೀನಿಯರ್ ಸಲುವಾಗಿ ಪ್ರಶ್ನೆ ನಮ್ದು. ಹಾ, ಕೇಳಿ. ನಿಮ್ ಟಿವಿಯಲ್ಲಿ ಎಲ್ಲಾ ಡಾಕ್ಟರ್ ಬರ್ತಾರೆ, ಎಲ್ಲ ಆಯುರ್ವೇದ ಎಲ್ಲ ನಿಮ್ ಟಿವಿ ಫ್ಯಾನ್. ನಾವು ಅದೊಂದ್ ಬಿಟ್ಟು ಬೇರೆ ಯಾವ್ದು ನೋಡೋದಿಲ್ಲ. ಎಲ್ಲರೂ ಒಂದೊಂದು ಅವ್ರದವ್ರದ್ದು ಔಷಧಿ ಬಗ್ಗೆ ಹೇಳ್ತಾರೆ. ಆಮೇಲೆ ನಾನ್ ಡಾಕ್ಟರ್ ಹತ್ರ ನನ್ ಪ್ರಾಬ್ಲಮ್ ಹೇಳ್ಕೊತೀನಿ, ಮಾಡ್ಬೇಡಿ ದಯವಿಟ್ಟು. ಇಲ್ಲ ಹೇಳ್ರಿ. ಅವ್ರು ಅಲೋಪತಿಯವರು ನಮ್ದ್ರ ಸೈಡ್ ಎಫೆಕ್ಟ್ ಇಲ್ಲ ಅಂತಾರೆ, ಹೋಮಿಯೋಪತಿಯವರು ನಮ್ದು ಚಲೋ, ಆಯುರ್ವೇದಿಯವರು ಅವರು ಅಂತಾರೆ. ಎಲ್ಲಾರ್ದು ನೋಡಿ ನಮ್ಮ 68 ವರ್ಷ ನೋಡೋದ್ರಲ್ಲೇ ನಮ್ಮ ಆಯುಷ್ಯ ಮುಗಿದು ಹೋಗುತ್ತೆ. ಯಾರ್ದು ನಾವು ಯೂಸ್ ಮಾಡ್ಬೇಕು? ಆಮೇಲೆ ಒಬ್ರಂತಾರೆ ಭವಿಷ್ಯ ಹೇಳೋರು ಗ್ರಹಗತಿನೇ ಕಾರಣ ಹೋಮ ನೇಮ ಹಾಕ್ರಿ ಅಂತಾರೆ. ಈಗ ಅದನ್ನೆಲ್ಲ ಕೇಳ್ಕೊಂಡು ಒಬ್ರು ಆ ನಕ್ಷತ್ರದವ್ರು ರವಿವಾರ ಮಾಡಿದವ್ರು ಮದುವೆ ಮಾಡ್ಕೊಂಡು ಹಾಳಾಗಿ ಹೋಗ್ತಾರ ಅಂತ ಹೇಳಿ ಚಂದಾಗಿ ಗಂಡು ಮಗನ ಹಾಡದ ದಂಪತಿ ವಿಚ್ಛೇದನ ಮಾಡ್ಕೊಂಡ್ಬಿಟ್ರು. ನಾವು ಯಾವ್ದನ್ನು ಪಾಲಿಸ್ಬೇಕು? ಈ ಎರಡು ನಮ್ ಸೀನಿಯರ್ ಸಲುವಾಗಿ ಪ್ರಶ್ನೆ. ಆಮೇಲೆ ಡಾಕ್ಟರ್ ಹತ್ರ ಅಂತಂದ್ರೆ ನಮ್ಗೀಗ 68 ವರ್ಷ, 13 ವರ್ಷ ಆಯ್ತು ಶುಗರ್ ಬಂದು. BT ರುದ್ರೇಶ್ವರ್ ಹೋದಂಗ ನಮ್ಮ ಮನೆಯವ್ರು ಹೋದ್ಮೇಲೆ ನಮಗೂ ಶುಗರ್ ಬಂತು. ಅದಕ್ಕೀಗ ಸ್ವಲ್ಪ ಎಸಿಡಿಟಿ ಪ್ರಾಬ್ಲಮ್ ಜಾಸ್ತಿ. ಅಲೋಪತಿ ತಗೊಂಡ್ರೆ ಸಂಕಟ, ಹೊಟ್ಟೆ ಉರಿ, ಎಂಡೋಸ್ಕೋಪಿ ಮಾಡಿದ್ರೆ ಅದ್ರಾಗ ಲಿವರ್ ಇನ್ಫೆಕ್ಷನ್. ದೊಡ್ಡ ದವಾಖಾನೆಗೆ ಹೋಗಕ್ ನಮ್ಗ ಮಿಡಲ್ ಕ್ಲಾಸ್ ನವರಿಗೆ ಆಗೋದಿಲ್ಲ. ನೀವು ಬೆಂಗಳೂರಲ್ಲಿ ಇಟ್ಕೊಂಡು ಎಲ್ಲಾನು ತೋರಿಸ್ತೀರಿ, ಅಲ್ಲಿವರೆಗೆ ಹುಬ್ಬಳ್ಳಿಯೇ ನೋಡ್ಲಾರ್ದ ಹಳ್ಳಿ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಡಾಕ್ಟ್ರೆ. ಯಾವ್ದೋ ಒಂದ್ ಅಮ್ಮ ಅಂದ್ಲು, ಹುಬ್ಬಳ್ಳಿ ಸಿದ್ದಾಳು ನೋಡ್ಬೇಕಂದೆ, ಏನ್ ಚೆನ್ನಮ್ಮ ಕಣ್ಣು 2 ಕಣ್ಣು ಸಾಲ್ವಲ್ದು ಅಂತ ಹೇಳಂದ್ಲು. ಇಂಥವ್ರಿಗೆಲ್ಲ ನಿಮ್ ಕಡೆಯಿಂದ ನಮ್ಮಂತವ್ರಿಗೆ ಏನು ವಿಚಾರ ಹೇಳ್ತೀರಿ ನಮ್ಗೆ? ಒಂದು ನೀವು ಕೇಳಿರೋ ನನಗೆ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೀನಿ. ನೀವು ಎಲ್ಲದರಲ್ಲೂ ಸಹಿತ ಇರಬೇಕಾಗಿರೋದು ರಿಸಲ್ಟೇ ಮುಖ್ಯ ಆಗಿರುತ್ತೆ. ಒಂದು ನಂಬಿಕೆ, ನೀವು ಜ್ಯೋತಿಷ್ಯ ಶಾಸ್ತ್ರಗಳೆಲ್ಲ ಹೇಳಿದರೆ ಅದು ನಿಮ್ಮ ನಂಬಿಕೆ ಮೇಲೆ ಹೋಗುತ್ತೆ, ನಿಮ್ಮ ರಿಸಲ್ಟ್ಸ್ಗಳ ಮೇಲೆ ಹೋಗುತ್ತೆ. ಅದಾದ ನಂತರ ನಾವು ತೋರಿಸ್ತಾ ಇರುವಂಥ ಎಲ್ಲ ವೈದ್ಯರು ಸಹಿತ ಅವರವರ ಪರಿಣಿತಿ ಮೇರೆಗೆ ಅವರವರ ದೇಹದ ಅನುಗುಣವಾಗಿ ಅವರಲ್ಲಿರುವಂಥ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುತ್ತೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವೇನಾದ್ರು ಡಾಕ್ಟರ್ ಹತ್ರ ಬಂದು ಇವತ್ತು ಹೋಮಿಯೋಪತಿ BT ರುದ್ರೇಶ್ವರ್ ಹತ್ರ ನೀವು ಹೋಗಿ ನೀವು ತೆಗೆದುಕೊಳ್ತಾ ಇರುವಂಥ ಮೆಡಿಸಿನ್ ಜೊತೆಗೆ ಹೋಮಿಯೋಪತಿ ಔಷಧಿ ಸೆಟ್ ಆಯಿತು ಅಂದರೆ ಡೆಫಿನೆಟ್ಲಿ ನೀವು ಹೋಮಿಯೋಪತಿನೇ ತೆಗೆದುಕೊಳ್ಬೇಕು. ಇಲ್ಲ ಬೇರೆ ಯಾವ್ದಾದ್ರು ನಿಮ್ಗೆ ಆಯುರ್ವೇದ ಮ್ಯಾಚ್ ಆಯಿತು ಅಥವಾ ಯೋಗ ಮ್ಯಾಚ್ ಆಯಿತು ಅಥವಾ ಅಲೋಪತಿ ಮ್ಯಾಚ್ ಆಯಿತು ಅಂತಂದರೆ ನಿಮ್ಮ ದೇಹದ ಅನುಸಾರವಾಗಿ ನಿಮ್ಮ ರೋಗದ ಅನುಸಾರವಾಗಿ ಯಾವ ಚಿಕಿತ್ಸೆ ಸರಿ ಹೋಗುತ್ತೆ ಅದು ತೆಗೆದುಕೊಂಡ್ರೆ ಒಳ್ಳೆಯದು. ಅದೇ ಕಾರಣಕ್ಕಾಗಿ ನಾವು ಎಲ್ಲ ವೈದ್ಯರನ್ನ ಪರಿಚಯ ಮಾಡ್ತೀವಿ. ನಿಮ್ಮ ಅನಾರೋಗ್ಯದ ಸಮಸ್ಯೆ ಕುರಿತಾಗಿ ನಾವು ಮಾತನಾಡ್ತೀವಿ. ಹೇಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ಮಾರ್ಗದರ್ಶನ ಕೊಡುವಂಥ ಒಂದು ವಾಹಿನಿ ಅದು ನಮ್ಮ ಆಯುಷ್ ಟಿವಿ. ಹಾಗಾಗಿ ಬಹುಶಃ ನಿಮ್ಮ ಪ್ರಶ್ನೆಗೆ ನನ್ನ ಕಡೆಯಿಂದ ಇದು ಉತ್ತರ. ಸರ್ ತಮ್ಮದು ಈಗ ನೀವು ಬರೋಬ್ಬರಿ ಸಖತ್ ಪ್ರಶ್ನೆ ಕೇಳಿರಿ. ಈಗ ನಿಮ್ಮ ಸ್ಥಿತಿ ನನಗೆ ಅರ್ಥ ಆಗ್ತದೆ. ಬೆಳಗ್ಗೆ ಬಂದು ನಾನು ಇದು ತಗೊಂತ ಹೇಳೋಗಿರ್ತೀನಿ, ಸಾಯಂಕಾಲ ಬಂದು ಅದು ತಗೋಬೇಡ ಅಂತ ಅವ್ನು ಹೇಳೋಗ್ತಾನೆ. ಇನ್ನೊಬ್ಬ ಬಂದು ನೀವು ಅವ್ರಿಗೆಲ್ಲ ಬುದ್ಧಿ ಇಲ್ಲ ಇದು ತಗೋ ಅಂತ ಹೇಳ್ತಾನೆ. ಈ ನಮ್ದು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಸರ್ಕಲ್ಲಾಗೆಲ್ಲರೂ ಕೈ ಕುಯ್ಕೊಂಡು ನಿಂತ್ಕೊಂಡ್ರೆ ಅವನ್ಯಾರ ಕಾಫಿ ಪುಡಿ ಹಾಕ್ತು ಅಂತಾನೆ, ಇವನು ಅರಿಶಿನ ಪುಡಿ ಹಾಕು ಅಂತಾನೆ, ಇವನು ಮಣ್ಣು ಜಲ್ಸಲ್ಲಿ ಹಾಕ್ಕೊಂತಾನೆ, ಅವನ್ಯಾರೋ ಹಿಂದಕ್ಕೆ ಹೋಗಿ ಉಚ್ಚೋಗಿಕೊ ಅಂತಾನೆ. ಎಲ್ಲ ಮಾಡಿಬಿಟ್ರೆ ಕೈ ಕಟ್ ಮಾಡ್ಬೇಕು ಕೊನೆಗೆ. ಅದು ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹಂಸಕ್ಷೀರ ನ್ಯಾಯ ಅಂತ ಒಂದಿದೆ. ಅದು ಬಹುಶಃ ಎಲ್ಲರೂ ಜನತೆ ಆ ಲೆವೆಲಿನ ಡಿಸ್ಕ್ರಿಟ್ರಿ ಪವರ್ಸನ್ನು ಇಟ್ಕೊಂಡು ಬದುಕೋದು ಬಹಳ ಕಷ್ಟ ಆಗುತ್ತೆ, ಅದು ಗೊತ್ತು. ಇದರಲ್ಲಿ ಇಷ್ಟೊಂದು ಮಗು ಎದುರುಗಡೆ ಬಣ್ಣದ 8-10 ಸ್ವೀಟ್ ಇಟ್ಬಿಟ್ಟು ಅದು ತಿನ್ಬೇಡ ಇದು ತಿನ್ಬೇಡ ಅಂತ ಹೇಳ್ಬಿಡುತ್ತೆ. ಅದು ಎಲ್ಲವನ್ನೂ ಒಂದೊಂದ್ಸರಿ ತಿಂದು ನೋಡೋಣ ಅಂತ ಟ್ರೈ ಮಾಡುತ್ತೆ. ಪೇಷಂಟು ಕೂಡ ರೋಗಿಗಳಾಗಿ ನೀವು ಇದುವರೆಗೂ ಯಾರ್ಯಾರು ಎಸ್ಟಾಬ್ಲಿಷ್ ಆಗಿದ್ದಾರೆ, ಇದುವರೆಗೂ ಎಲ್ಲಿ ಚಿಕಿತ್ಸೆನಲ್ಲಿ ಅವರಿಗೆ ಒಂದಷ್ಟು ಅನುಕೂಲಗಳಾಗಿದ್ದಾವೆ, ಗೊತ್ತಿದ್ದೋ ಗೊತ್ತಿಲ್ಲದನೋ ಬೈ ವರ್ಡ್ ಆಫ್ ಮೌತ್ ಹೇಳಿರ್ತಾರೆ. ನಂಬರ್ 1 ನೀವು ಹೇಳಿದ್ದು ಇನ್ನೊಂದು ಪಾಯಿಂಟ್ ಭಾಳ ಚೆನ್ನಾಗಿದೆ. ನೀವೆಲ್ಲ ಬೆಂಗಳೂರಿನವ್ರನ್ನ ತೋರಿಸ್ಬಿಡ್ತೀರಾ. ಎಲ್ಲರೂ ಬೆಂಗಳೂರು, ಖಂಡಿತ ಎಲ್ಲರೂ ರುದ್ರೇಶ್ ಹತ್ರಕ್ಕೆ ಬರೋಕ್ಕಾಗಲ್ಲ. ಮೊದಲೆಲ್ಲ ನನ್ನ ಹತ್ರ 2 ತಿಂಗಳು ಕಾಯಬೇಕಾಗ್ತಿತ್ತು. ಈಗಲೂ ಬಂದರೆ ಫಸ್ಟ್ ಬಂದವ್ರು ಫಸ್ಟೇ ನೋಡ್ತೀವಿ. ಕಮಿಷನರ್ ಮನೆಯವ್ರು ಬಂದರು ಅವರು ಹಂಗೆಯ, ಮಂತ್ರಿಗಳ ಮನೆ ಬಂದರು ಹಂಗೆಯ, ನೀವು ಬಂದರೂ ಕಸ ಗುಡಿಸೋರು ಬಂದರೂ ಎಲ್ರಿಗೂ ಅಬ್ಸಲ್ಯೂಟ್ಲಿ ಟ್ರೂತ್. ನೀವು ಭಾಳ ಸೊಗಸಾಗಿ ಕೇಳಿದ್ರಿ ಪ್ರಶ್ನೆ. ಎಲ್ಲರೂ ಇಲ್ಲಿಗೆ ಬರೋಕ್ಕಾಗಲ್ಲ. ಮತ್ತು ಏನು ಮಾಡಬೇಕು? ಒಂದಂತೂ ಸತ್ಯ, ಹೋಮಿಯೋಪತಿಯ
ಪ್ರಯೋಗ ಹೋಮಿಯೋಪತಿಯ ಔಷಧಿಯ ಪ್ರಯೋಗ ನಾನು ಆಗಲೇ ಹೇಳಿದೆ. ಆ ನೆಲದ ಅಗತ್ಯ ಮತ್ತು ಅನಿವಾರ್ಯ ಏನು? ಆ ನೆಲದ ಅಗತ್ಯ ಮತ್ತು ಅನಿವಾರ್ಯ ಕಸ ಗುಡಿಸೋಳಿಗೂ 20 ರೂಪಾಯಿ ಔಷಧಿ ಕೊಡೋಂಗೆ ಆಗಬೇಕು. ಅದು ಔಷಧೀಯ ಪದ್ಧತಿ. 1,000 ಬರ್ಕೊಡೋದಾಗಲಿ, ಒಂದು ವಾರಕ್ಕೆ 15,000 ರೂಪಾಯಿನ ಔಷಧಿ ಕೊಡೋದಾಗಲಿ ಅಲ್ಲ. ಪ್ರಶ್ನೆ ಅದಲ್ವೇ ಅಲ್ಲ. ನಮ್ಮ ಸತತವಾದ 40 ವರ್ಷದಿಂದ ಹೋರಾಟ. ಪ್ರತಿ ತಾಲೂಕಿಗೆ, ಪ್ರತಿ ಒಂದು ಡಿಸ್ಟ್ರಿಕ್ಟಿಗೆ ಒಂದೊಂದು ಹೋಮಿಯೋಪತಿ ಸೆಂಟ್ರನ್ನ ಕೊಡ್ರಿ ಅಂತ ಎಲ್ಲ ಸರ್ಕಾರದ ಹತ್ರ ಹತ್ಕೊಂಡಾಯ್ತು. ನಮ್ಮ ಹತ್ರ ಜಾಸ್ತಿ ದುಡ್ಡಿಲ್ವೇ? ಮತ್ತು ನಮ್ಮ ಚಿಕಿತ್ಸೆಗಳಿಗೆ ಜಾಸ್ತಿ ಫಾರ್ಮಾ ಕಂಪ್ನಿಗಳು ಇಲ್ವೇ ನಮ್ಮ ಹತ್ರ? ನಮ್ಮ ಪರಿಸ್ಥಿತಿ ಅದಾಗಿದೆ. ಖಂಡಿತ ಒಂದು ಮಾತಂತೂ ಸತ್ಯ, ಒಳ್ಳೆ ಹೋಮಿಯೋಪತಿ ಡಾಕ್ಟರ್ ಆಗಿದ್ದರೆ ಜನಪ್ರಿಯತೆ ಒಂದೇ ಮುಖ್ಯ ಆಗಲ್ಲ, ಕನ್ಸೆನ್ಷಿಯಸ್ ಅಂತ ಕರಿತೀವಿ. ಸೂಕ್ಷ್ಮ ಸಂವೇದಿ ವೈದ್ಯ ಆಗಿದ್ದರೆ ಜನರ ಹಿತವನ್ನೇ, ಅವನ ಹಿತಾಯ ಶಾಖಾಯ ಅವಂದು ಬಿಟ್ಟು ಜನರಿಗೆ ಸೇವೆ ಮಾಡೋವಂತನಾದರೆ ಯಾವುದೇ ವೈದ್ಯ, ಹೋಮಿಯೋಪತಿ ವೈದ್ಯ ಮಾತ್ರ ಅಲ್ಲ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಹಳೆ ಕಾಲದ LMP ಡಾಕ್ಟ್ರುಗಳಿದ್ರು MBBS ಮಾಡೋಕ್ಕೆ ಮುಂಚೆ. ಅವ್ರು ಎಲ್ಲರೂ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ವಿ. 2 ಬಾಟ್ಲಾಗ ಅವನು ಕಾಯಿಲೆ ವಾಸಿ ಮಾಡಿಬಿಡೋನು. ಆವಾಗ ಅಷ್ಟು ಸುಲಭವಾಗಿತ್ತು. ನಾವೀಗ ಹಂಗಿಲ್ವೇ? ಪಕ್ಕದ ಮನೇಲಿ ಆಡಿ ಬಂದರೆ ನನ್ನ ಮನೆಗೆ ಲಿವಿನೇ ಬರಬೇಕು, ಅವ್ರು 30-40 ಇದ್ರೆ ನಂದು 40-60 ಇರಬೇಕು. ಎಲ್ಲರೂ ಹಂಗೆ ಮಾಡದೇ ಇರ್ಬೋದು. ಬುದ್ಧ ಶತಮಾನಗಳೇ ಕಳೆದೋಯ್ತು, ಆಸೆಯೇ ಎಲ್ಲ ದುಃಖಕ್ಕೆ ಕಾರಣ ಅಂತ ಬಿಟ್ಟಿಲ್ವೇ ನಾವು? ಮತ್ತು ಎಲ್ಲರೂ ಬೇಕು 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 ಮನುಷ್ಯ ಅಂತ ಯಾರೋ ಅದೊಂದು ಕತೆ ಹೇಳ್ತಾ ಇದ್ರು. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನೀನು ಎಷ್ಟು ದೂರ ಮುಂದಕ್ಕೆ ಹೋಗಿ ವಾಪಸ್ ಬರ್ತೀಯೋ ಅಷ್ಟು ದೂರ ಜಮೀನು ನಿಂದೆ ಅಂತ. ಈ ಮನುಷ್ಯನ ಆಸೆ ಏನು ಮಾಡಬೇಕಾಯ್ತು? ಬೆಳಿಗ್ಗೆ 6 ಗಂಟೆ ಶುರು ಮಾಡಿದರೆ 12 ಗಂಟೆ ತನಕ ನಡಿಬೇಕಾಗಿತ್ತು, ಮತ್ತೆ ವಾಪಸ್ 6 ಗಂಟೆ ನಡಿಬೇಕಾಗಿತ್ತು. ಇಲ್ಲ, ಮನುಷ್ಯ ಏನು ಮಾಡ್ದ? 6ರಿಂದ 12ಕ್ಕೆ ನಡೆದವನು 1 ಗಂಟೆ ಮುಂದಕ್ಕೆ ಹೋಗ್ಬಿಡೋಣ. ಅದು ಆಸೆ. ಕೈಲಾಗಲ್ಲ. ಮತ್ತು ವಾಪಸ್ ಬರೋಕ್ಕೆಲ್ಲಕ್ಕಾಗುತ್ತೆ? ವಾಪಸ್ ಬರೋ ಅವಸರದಲ್ಲಿ ಸತ್ತೋದ ಅವನು. ಅಂದರೆ ಆ ಕತೆ ಅರ್ಥ ನಾವೆಲ್ಲರೂ ಕೂಡ ನಮ್ಮ ಮೂಗಿ ತುಪ್ಪ ಸವರ್ಕೊಂಡು ಅವನ್ಯಾರೋ ಕುಣ್ದ ಅಂತೇಳಿ ನಾವು ಕುಣಿಯೋಕ್ಕೆ ಹೋಗಿ ಸಮಾಜದಲ್ಲಿ ಅನ್ವಾಂಟೆಡ್ ಕಾಂಪಿಟಿಷನ್ ಆಗಿ ಎಲ್ಲರೂ ಮೆಚ್ಚೋಕೆ ಹೋಗಿ ಇಲ್ಲದ ಸೂಡೋ ಪ್ರೆಸ್ಟೀಜ್ಗಳನ್ನು ತೋರಿಸ್ಕೊಳಕ್ಕೆ ಹೋಗಿ ನೆಂಟರ ನಡುವೆ, ಸಂಬಂಧಗಳ ನಡುವೆ ಡಯಾಬಿಟೀಸ್ ಜಾಸ್ತಿ ಆಗೋಕ್ಕೆ ಇದು ಒಂದು ಕಾರಣ. ನೀವು ಆಗಲೇ ಹೇಳಿದ್ರಿ ನಮ್ಮಲ್ಲಿ ಯಜಮಾನ್ರು ಹೋದ್ಮೇಲೆ ಬಂತು ಅಂತ. ಇಲ್ ಎಫೆಕ್ಟ್ಸ್ ಆಫ್ ಗ್ರೀಫ್ ಅಂತ ಒಂದು ಔಷಧಿ, ಇಗ್ನೇಷಿಯಾ ಅಂತ ಒಂದು ಔಷಧಿ. ಇಗ್ನೇಷಿಯಾ ಕೊಟ್ಟ ಮೇಲೆ ನನ್ನ ಒಂದು 50% ಡಯಾಬಿಟೀಸ್ ಕೇಸ್ಗಳು ದಾರಿಗೆ ಬಂದಿದ್ದಾರೆ. ಇಗ್ನೇಷಿಯಾಗೂ ಡಯಾಬಿಟೀಸ್ಗೂ ಏನು ಸಂಬಂಧ ಅಂತ ಯಾರಾದರೂ ನನ್ನ ಹೋಮಿಯೋಪತಿ ಡಾಕ್ಟರ್ಗಳು ಅವ್ರು ಹೇಳ್ತಾರೆ. ನೀವು ಅವ್ರ ಹತ್ರ ಹೋದಾಗ ನಾವೆಲ್ಲವನ್ನು ಒಂದೇ ಸರಿ ಪೂರ್ಣ ಪುರಾಣವನ್ನು ಇಲ್ಲಿ ಒದರೋಕ್ಕಾಗದೇ ಇರೋದ್ರಿಂದ ಇಷ್ಟಕ್ಕೆ ನಿಮಗಂತೂ ಸತ್ಯ ಅಂತೂ ಹೋಮಿಯೋಪತಿ ಈ ದೇಶದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ನಿಮ್ಮ ಚಿಂತನೆಗೆ ಅನುಗುಣವಾಗಿ ನಿಜವಾದ ಔಷಧೀಯ ಪದ್ಧತಿ ಆಗಬಲ್ಲದು, ಸರಿಯಾಗಿ ಮಾಡಿದರೆ ಅಂತ ಹೇಳಬಲ್ಲೆ. ಓಕೆ, ಹಾಗೆ ನೆಕ್ಸ್ಟ್ ಕಾಲ್. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು ಯಾವರಿಂದ? ನಮ್ದು ಮೈಸೂರು ಸರ್. ಕೇಳಿ ಮೇಡಮ್, ಏನು ಪ್ರಶ್ನೆ ರೇಖಾ ಅಂತ ಕೇಳಿ. ಸರ್, ನನಗೆ 60 years ಆಗಿದೆ. ಅದು ಶುಗರ್ ಬರ್ದಾಗೆ ಯಾವ ರೀತಿ ಫುಡ್ ನ ಅವಾಯ್ಡ್ ಮಾಡ್ಬೇಕು ಸರ್? ಬಂದಿಲ್ವಾ? ಇಲ್ಲ ಸರ್. ಮತ್ ಬಂದಿಲ್ದಾರೆ ಯಾಕೆ ಹೇಳ್ತೀರಿ? ಅಯ್ಯೋ, ಬಂದಿಲ್ದೆ ಕೇಳಿಂದ ಅದಕ್ಕೆ ಫುಡ್ ಅಲ್ಲಿ ಯಾವ ರೀತಿ ನಾವು ಇವಾಗ ಕಂಟ್ರೋಲ್ ಓಕೆ ಬರಬಾರ್ದು ಅಂತ ನೋಡ್ರಿ. ಹೊಟ್ಟೆಗೆ ಇಟ್ಟಿಲ್ದೇ ಇರೋರು, ರೋಡಲ್ಲಿರೋರು ನಿಮ್ಗಿಂತ ಚೆನ್ನಾಗಿದ್ದಾರೆ. ಇದರಲ್ಲಿ ಇಷ್ಟೇ ಸಿಂಪಲ್ ನೋಡ್ರಿ. ಎಲ್ಲ ಸ್ವೀಟ್ ತಿಂದವ್ರಿಗೆಲ್ಲ ಡಯಾಬಿಟಿಸ್ ಬರಲಿಲ್ಲ. ಎರ್ರ ಬಿರ್ರಿ ಜೀವನ ಮಾಡಿದವ್ರು ಎಲ್ರಿಗೂ ಬರಲಿಲ್ಲ. ಬಂದ್ರೂ 2 ವರ್ಷಕ್ಕೆ ಕಿಡ್ನಿ ಕಳ್ಕೊಂಡವ್ರು ಇದ್ದಾರೆ, 2 ವರ್ಷಕ್ಕೆ ಕಣ್ಣು ಕಳ್ಕೊಂಡವ್ರು ಇದ್ದಾರೆ, 20 ವರ್ಷ ಆದರೂ ಏನೂ ಆಗದೆ ಇರೋರಂಗಿದ್ದಾರೆ. ನಿಮ್ಮ ಹೆದರಿಕೆ ಇದೆಯಲ್ಲ, ಫಿಯರ್, ಮನದ ಮುಂದಣ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾನೆ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅದು ಹೇಳ್ತಾ ಮನದ ಮುಂದಣ ಆಸೆಯೇ ಮಾಯೆ ಅಂತಾರೆ. ಆ ಮಾಯೆಗಳಿಂದ ನೀವು ಹೊರತಾಗಿರಿ, ಸುಖವಾಗಿರಿ. ದೇವರು ಇಂಗ್ಲೀಷಲ್ಲಿ ಒಂದು ಗಾದೆ ಹೇಳ್ತಾರೆ, ಯು ವಿಲ್ ನಾಟ್ ಗೆಟ್ ವಾಟ್ ಯು ವಾಂಟ್ ಅಂಟಿಲ್ ಯು ಆರ್ ಥ್ಯಾಂಕ್ಫುಲ್ ಟು ವಾಟ್ ಯು ಹ್ಯಾವ್ ಅಂತ. ದೇವ್ರು ಏನು ಕೊಟ್ಟಿದ್ದಾರೋ ಅದರಲ್ಲಿ ಸುಖವಾಗಿರೋದನ್ನು ನೀನು ಕಲ್ತ್ಕೊಳ್ದೆ ಹೋದರೆ ನೀನು ಬಯಸಿದ್ದು ನಿನಗೆ ಸಿಕ್ಕಲ್ಲ ಅಂತ. ಈ ಸುಖವಾಗಿರೋದನ್ನು ಕಲ್ತ್ಕೊಳ್ಳಿ. ಈ ಸುಖ ಅನ್ನೋದು ಪ್ರತಿ ವ್ಯಕ್ತಿಯಿಂದ ಬೇರೆ ಬೇರೆ ಆಗುತ್ತೆ. ನನಗೆ ಇವರು ನಾಗೇಶ್ ದೇಸಾಯಿ ಬಂದ ಕೂಡಲೇ 1 ಲೋಟ ಕಾಫಿ ಕೊಟ್ಟರು, ನೋಡಿ ಎಷ್ಟು ಮಾತಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ. ನನಗೆ 1 ಲೋಟ ಕಾಫಿ ಅಷ್ಟು ಮಾಡಬಲ್ದು, ಒಂದು ಒಳ್ಳೆ ಊಟ ಅಷ್ಟು ಸಂತೋಷ ಮಾಡಬಲ್ದು. 4 ಜನ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಿಂದ ನನ್ನ ಆಕ್ಸಿಟೋಸಿನ್ ಜಾಸ್ತಿ ಆಗುತ್ತೆ. ಒಳ್ಳೆ ಡ್ರೆಸ್ ಹಾಕೊಳ್ಳೋದ್ರಿಂದ ನಾನೇ ಸಂತೋಷ ಪಡ್ತೀನಿ, ನನ್ನಷ್ಟು ಒಳ್ಳೆ ಹಾರ್ಮೋನ್ ಸಿಕ್ಕುತ್ತೆ.
ನಮ್ಮಲ್ಲಿ ಭಾವ ಶೌಚ ಅಂತ ಹೇಳ್ತಾರೆ. ಮೈತ್ರಿ, ಕರುಣೆ, ಮುದಿಕತ, ಉಪೇಕ್ಷಾ ಅಂತ. ಮೈತ್ರಿ ಅಂದರೆ ನೀವು ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಡಯಾಬಿಟೀಸ್ ಬರ್ದಂಗೆ ಇರೋದು ಹೆಂಗೆ ಅಂದ್ರಲ್ವಾ, ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಭಾವ ಶೌಚ ಹೆಂಗೆ ಇಟ್ಕೋಬೇಕು ಅಂತ. ಮೈತ್ರಿ ಅಂದರೆ ಒಳಿತಿನಲ್ಲಿ ಪ್ರೀತಿ, ಕರುಣೆ ದುಃಖಿತರಿಗಾಗಿ ಮರುಕ, ಉಪೇಕ್ಷತ ಬೇರೆಯವರ ಸಂತೋಷವನ್ನು ಕಂಡು ಸುಖ ಪಡುವುದು, ಖುಷಿ ಪಡೋದು. ಕರೆಕ್ಟ್. ಉಪೇಕ್ಷತ ಕೆಟ್ಟದ್ದನ್ನು ನೋಡದೇ ಇರೋದು. ಇಷ್ಟು ಮಾಡಿಬಿಡಿ 4, ನಿಮಗೆ ಗ್ಯಾರಂಟಿ ಬರಲ್ಲ ಡಯಾಬಿಟೀಸ್. ಓಕೆ, ಬಹುಶಃ ಈ ಕರೆ ಮಾಡಿದವ್ರಿಗೆ ಅಷ್ಟಲ್ಲ, ಯಾರು ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರಾ, ಡಯಾಬಿಟೀಸ್ ಅಥವಾ ಯಾವುದೇ ರೀತಿಯ ಕಾಯಿಲೆಗಳು ನಮ್ಮ ದೇಹಕ್ಕೆ ಬರಬಾರ್ದು ಅಂತಂದ್ರೆ ಡಾಕ್ಟರ್ BT ರುದ್ರೇಶ್ ಅವರು ಹೇಳಿರುವಂಥ ಈ 4 ಸೂತ್ರಗಳನ್ನು ಅಳವಡಿಸಿದ್ರೆ ಡೆಫಿನೆಟ್ಲಿ ಒಂದು ಹೆಲ್ದಿ ಲೈಫ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಕಾಲ್ ಇದೆ. ನಮಸ್ಕಾರ. ಹಲೋ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಸರ್ ದಾವಣಗೆರೆಯಿಂದ ಪ್ರಭು ಅಂತ. ಪ್ರಭು ಸರ್, ಕೇಳಿ, ಏನು ಪ್ರಶ್ನೆ ಕೇಳಿ. ಸರ್, ನನಗೆ 1 ವರ್ಷ ಆಯ್ತು ಡಯಾಬಿಟಿಸ್ ಬಂದ, 42 ವರ್ಷ ನನಗೆ. ಸರ್, ನಾನು ಆರೋಗ್ಯವಾಗಿ ಈಗ ಟ್ಯಾಬ್ಲೆಟ್ಗಳನ್ನ ತಗಂತ ಗೌರ್ಮೆಂಟ್ ಹಾಸ್ಪಿಟಲ್ ತಗಂತ ಇದ್ದೀನಿ. ಆಮೇಲೆ ದಾವಣಗೆರೆಗೆ ಹೋದ್ರೆ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ನನಗೆ ಸ್ವಲ್ಪ ಅದು ಟ್ಯಾಬ್ಲೆಟ್ ಇಂದಲೇ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸರ್. ಓಕೆ, ಈಗ ಏನ್ ಕೆಲಸ ಮಾಡ್ತೀರಾ ನೀವು? ಸರ್, ನಾವು ರೈತರು ಸರ್, ಅಡಿಕೆ ತೋಟಗಳು ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ರೈತರಿಗೆಲ್ಲ ಕಾಯಿಲೆನೇ ಬರಬಾರ್ದಲ್ರಿ. ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್, ಎಲ್ಲ ಹೋಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಸುಖ ಎಲ್ಲ ಜಾಗದಲ್ಲಿ, ನೈಸರ್ಗಿಕ ಜಾಗದಲ್ಲಿ ಕೂತ್ಕೊಳ್ಳಿ, ನಿಸರ್ಗದ ಜೊತೆ ಇರಿ, ಚೆನ್ನಾಗಿರ್ತೀವಿ. ಮತ್ತು ರೈತರಿಗೆ, ಸನ್ಯಾಸಿಗಳಿಗೆ ಡಯಾಬಿಟೀಸ್ ಬರಬಾರ್ದಪ್ಪ ಅಂದರೆ ಅರ್ಥ ಭಾಳ ಸಿಂಪಲ್ಲು. ನಿಮ್ದು ಏನೇನೋ ಪರ್ಸನಲ್ ಕಾಂಪ್ಲಿಕೇಶನ್ಸ್ಗಳು ಕೂಡ ಮನೆಯಲ್ಲಿರ್ಬೋದು. ನೋಡಿ, ಹೋಮಿಯೋಪತಿಲಿ ಏನು ಹೇಳ್ತೀವಿ ಗೊತ್ತಾ? ಯಾವುದೇ ಒಂದು ಕಾಯಿಲೆ ಬರೋಕ್ಕೆ ಮನುಷ್ಯ ತನ್ನ ಸಂಬಂಧವನ್ನು ಸಮಾಜ, ಕುಟುಂಬ, ಕಾರ್ಯಕ್ಷೇತ್ರ, ವರ್ಕ್ ಸ್ಪಾಟ್, ಫ್ಯಾಮಿಲಿ, ಸೊಸೈಟಿ, ವರ್ಕ್ ಸ್ಪಾಟ್, ಇದು 3ರ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಿರಬೇಕು. ಸಂಬಂಧ ಅಲ್ಲಿ ಕೆಟ್ಟರೆ ಕಾಯಿಲೆ ಬರುತ್ತೆ. ಅದು ಡಯಾಬಿಟೀಸರು ಆಗಲಿ, ಈ ಮತ್ತೊಂದಾರು ಆಗಲಿ, ಏನಾರು BP ಆಗಲಿ, ಮತ್ತೊಂದಾಗಲಿ. ಅಂದರೆ ಅರ್ಥ, ನಿಮಗೆ ನಿಮ್ಮ ಪರ್ಸನಲ್ಲಾಗಿ ಏನೇನು ತೊಂದರೆಗಳಿದಾವೋ ನಂಗೆ ಗೊತ್ತಿಲ್ಲ ಅಂದರೆ ಕೇವಲ ಡಯಾಬಿಟೀಸ್ಗೆ ನಿಮ್ಮ ಮನಸ್ಸನ್ನು ಕೊಡಬೇಡಿ. ನೀವು ಇನ್ನೂ 2 ವರ್ಷ ಆಗಿದೆ ಅಂತೀರಿ, ಇಟ್ ಈಸ್ ಕ್ಯೂರಬಲ್. ಒಬ್ಬರು ಒಳ್ಳೆ ಹೋಮಿಯೋಪತಿ ಡಾಕ್ಟ್ರನ್ನ ನೋಡ್ಕೊಳ್ಳಿ, ಖಂಡಿತ ಅದ್ರ ಜೊತೆಗೆ ತೊಗೊಂಡು ಅದನ್ನು ಆಮೇಲೆ ನಿಲ್ಲಿಸ್ತಾರೆ. ನಿಮಗೆ ಖಂಡಿತ 2 ವರ್ಷದಲ್ಲಿ ಹೋಮಿಯೋಪತಿ ಅಪ್ರೋಚಿಂದ ನಿಮಗೆ ಡಯಾಬಿಟೀಸ್ ಮಾತ್ರ ನೀವು ಕೇಳಿದರೂ ಕೂಡ ನಾನು ನಿಮ್ಮನ್ನು ಒಬ್ಬ ವ್ಯಕ್ತಿಯಾಗಿ ನೀವೇನು ಅಂತ ನೋಡ್ತೀವಿ. ಅವಸರನ, ಆತ್ರನ, ಜಲ್ದಿ ಮಾಡಿಬಿಡ್ತಾನ, ನಾಳೆ ಹೋಗ್ಬೇಕು ಇವತ್ತೇ ಹೋಗಿ ಕೂತ್ಬಿಡ್ತಾನ, ಅವನು ಇಷ್ಟಿದ್ದಕ್ಕೆ ಇಷ್ಟು ಎಗರ್ತಾನ, ಏನು ಹೇಳಿದ್ರು ಇಲ್ಲ ಮುಚ್ಕೊಂಡು ಮೂದೇವಿ ಏನು ಕೂತ್ಕೊಳ್ತಾನ. ಎಷ್ಟೊಂದು ಪರ್ಸನಾಲಿಟಿ ಇದೆ. ಪ್ರತಿ ಪರ್ಸನಾಲಿಟಿಗೂ ಒಂದೊಂದು ಔಷಧಿ ಕೊಡೋದು ಹೋಮಿಯೋಪತಿ. ಹಾಗಾಗಿ ನಿಮ್ಮ ಪರ್ಸನಾಲಿಟಿಗೆ ಖಂಡಿತ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಇದೆ, ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಹೆದರ್ಕೋಬೇಡಿ. ಅವನು ಇದು ಕೇಳಿದ್ರ, ಶೋಲೆ ಪಿಕ್ಚರ್ ನೋಡಿದ್ರಾ? 42 ವರ್ಷ ನೋಡಿಲ್ಲ, ಅವಾಗ ಬಂದಿತ್ತು, ಜೋ ಡರ್ ಗಯಾ ಸಮಜೋ ಮರ್ ಗಯಾ ಅಂತ. ಹೆದರ್ಕೋಬೇಡಿ. ಕಾಯಿಲೆಯಿಂದ ಒಂದ್ಸರಿ ಈ ಪ್ಲೇಗಮ್ಮ, ನಮ್ಮ ಕಾಲದಾಗೆಲ್ಲ ಪ್ಲೇಗು ಮಾರಮ್ಮ ಬರೋವು, ಪ್ಲೇಗು ಮಾರಮ್ಮ ಮೇಲೆ ಮಾತಾಡ್ಕೊಂಡವಂತೆ, ನೀನು ಎಷ್ಟು ಜನ ತಗೊಂಡೆ, ನಾನು ಎಷ್ಟು ಜನ ತಗೊಂಡೆ ಅಂತ. ಅದಕ್ಕೆ ಪ್ಲೇಗಮ್ಮ ಟೈಫಾಯ್ಡ್ ಅಮ್ಮನ ಜೊತೆ ಹೇಳ್ತಾ ಇದ್ಲಂತೆ, ಟೈಫಾಯ್ಡಿಂದ ಸತ್ತರಿಗಿಂತ ಹೆದರಿಕಿಂದ ಸತ್ತರೇ ಜಾಸ್ತಿ. ಹಂಗೆ ಮಾಡ್ಕೋಬೇಡಿ. ಕಾಯಿಲೆಗಿಂತ ಅದರ ಹೆದರಿಕೆ ನಿಮ್ಮನ್ನು ತಿಂದಾಕಬಾರ್ದು. ಎಂಥ ಕಾಯಿಲೆ ಬಂದರೂ ಅವನು ಎಂಥದಪ್ಪ, ಅದು ಸ್ಲೋನ್ ಕೇಟ್ರಿಂಗ್ ಮೆಮೋರಿಯಲ್ ಆಸ್ಪತ್ರೆ ಅಂತ ನ್ಯೂಯಾರ್ಕಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ. ಅಲ್ಲೆಲ್ಲ ನಮ್ಮ ದೊಡ್ಡವರೆಲ್ಲ ಜೇಟ್ಲಿ ಅವರಿಂದ ಹಿಡಿದು, ರಿಷಿ ಕಪೂರಿಂದ ಹಿಡಿದು, ಅನಂತಕುಮಾರಿಂದ ಹೊಡೆದವರು. ಅಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಆ ಊರಿನಲ್ಲೆಲ್ಲ ಬೋರ್ಡ್ ಹಾಕೋದು, ತಲೆ ಮೇಲೆ ಪಕ್ಕದಾಗ ಒಂದು ಪ್ಲಕಾರ್ಡ್ ಬರ್ಕೊಂಡಿದ್ದಂತೆ, ಐ ಡೋಂಟ್ ಹ್ಯಾವ್ ಕ್ಯಾನ್ಸರ್, ಐ ಡೋಂಟ್ ಹ್ಯಾವ್ ಕ್ಯಾನ್ಸರ್, ಕ್ಯಾನ್ಸರ್ ಡೋಂಟ್ ಹ್ಯಾವ್ ಮೀ. ನಾನು ಕ್ಯಾನ್ಸರನ್ನು ಹೊಂದಿದ್ದೇನೆ, ಐ ಹ್ಯಾವ್ ಕ್ಯಾನ್ಸರ್, ಕ್ಯಾನ್ಸರ್ ಡೋಂಟ್ ಹ್ಯಾವ್ ಮೀ. ನಾನು ಕ್ಯಾನ್ಸರನ್ನು ಹೊಂದಿದ್ದೇನೆ, ಕ್ಯಾನ್ಸರ್ ನನ್ನನ್ನು ಹೊಂದಿಲ್ಲ. ಆ ಆ್ಯಟಿಟ್ಯೂಡ್ ಇಟ್ಕೊಳ್ಳಿ, ಅರ್ಧ ಕಾಯಿಲೆ ಹೋಗ್ತವೆ. ದೊಡ್ಡ ಡಾಕ್ಟ್ರು, ದೊಡ್ಡ ಆಸ್ಪತ್ರೆ, ನಮಗೆ ಗತಿಲ್ಲ, ನಾವು ರೈತರು, ನಾವೆಲ್ಲೋ ಸಣ್ಣದಾಗಿದ್ದೀವಿ ರೀ, ನೀವೇ ಚೆನ್ನಾಗಿರೋದು, ಮುಂದೆ ನೀವು ಚೆನ್ನಾಗಿರ್ತೀರಾ, ತಲೆ ಕೆಡಿಸ್ಕೋಬೇಡಿ. ಓಕೆ, ಡಯಾಬಿಟೀಸ್ ಅಂದರೆ ಎಲ್ಲರೂ ಸಹಿತ ಹೇಳೋ ಸಂಖ್ಯೆ 400 ಆಗಿದೆ, 500 ಆಗಿದೆ, ಶುಗರ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಒಂದೇ ಒಂದು ಪ್ರಶ್ನೆ ಏನಂತಂದರೆ, ಹೋಮಿಯೋಪತಿ ಔಷಧಿ ಮೂಲಕ ಗರಿಷ್ಠ ನಂಬರ್ದಿಂದ ಕನಿಷ್ಠ ನಂಬರು ತರುವಂಥ ಸಾಧ್ಯತೆಗಳು ಇದೆಯಾ? ಎಷ್ಟು ದಿನ ಆಗ್ಬೋದು? ವ್ಯಕ್ತಿಗತವಾಗಿ ಬೇರೆ ಬೇರೆ ಆಗುತ್ತೆ, ಬಟ್ ಪಾಸಿಬಿಲಿಟಿ ಹೇಗಿರುತ್ತೆ ಅಂತ. ನಾವು ಸಣ್ಣ ಹುಡುಗರು ಆದಾಗ ಒಂದು ಜೋಕ್ ಹೇಳ್ತಾ ಇದ್ವಿ, ಗುರು ಆಪರೇಷನ್ ಸಕ್ಸಸ್, ಪೇಷಂಟ್ ಡೈಡ್ ಅಂತ. ಅಂದರೆ
ಬರೀ ಶುಗರ್ ಲೆವೆಲ್ನೇ ನೀವು ಇಳಿಸೋದ್ರ ಬಗ್ಗೆ. ಡಯಾಬಿಟೀಸ್ ಕಮ್ಮಿ ಮಾಡಿದ್ವಿ ಅಂದರೆ ಕೇವಲ ಶುಗರ್ ಲೆವೆಲನ್ನು ಗ್ಲೂಕೋಸ್, ಇನ್ನೂ ಪರಿಭಾಷಿಕ ಶಬ್ದದಲ್ಲಿ ಹೇಳಬೇಕು ಅಂದರೆ ಗ್ಲೂಕೋಸನ್ನು ರಕ್ತದಲ್ಲಿ ಕಡಿಮೆ ಮಾಡುವುದಷ್ಟೇ ವೈದ್ಯನ ಗುರಿಯಾಗಿರಬಾರದು. ಮ್ಯಾನ್ ಬಿಹೈಂಡ್ ದ ಡಿಸೀಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಡಿಸೀಸ್. ಮನುಷ್ಯ ಇದನ್ನಲ್ಲ, ಕಾಯಿಲೆ ಹಿಂದೆ ಆ ಮನುಷ್ಯ ಇಂಪಾರ್ಟೆಂಟ್ ಆಗ್ತಾನೆ. ನಾನು ಆಗಲೇ ಹೇಳಿದೆ, ದೇರ್ ಆರ್ ನೋ ಟೂ ಹೂ ಆರ್ ಅಲೈಕ್ ಇನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಅಂತ. ಈ ಪ್ರಪಂಚದಲ್ಲಿ ನಾರ್ಮಲ್ ಆಗಿರುವಾಗಲೂ ಕಾಯಿಲೆಯಲ್ಲಿರುವಾಗಲೂ ಒಂದೇ ಥರ ಇಬ್ಬರು ವ್ಯಕ್ತಿಗಳಿಲ್ಲ. ನಿಮ್ಮಲ್ಲಿ 400 ಇದ್ದು ನೀವು ಫಸ್ಟ್ ಕ್ಲಾಸಾಗಿ ಚೆನ್ನಾಗೇ ಇರ್ಬೋದು, ಅವನು ಯಾರಿಗೋ 250 ಬಂದವನು 2 ವರ್ಷಕ್ಕೆ ಮುಚ್ಕೋಬಹುದು. ಅವರವರ ಧಾರಣ ಶಕ್ತಿಯ ಮೇಲೆ ಹೋಗುತ್ತೆ. ಇಲ್ಲಿ ಯಾರೋ 100 ರೂಪಾಯಿ ಕಳ್ಕೊಂಡಿದ್ದಾನೆ, ಬೆಳಗ್ಗಿಂದ ಅಳ್ತಾ ಇದ್ದಾನೆ. ಈ ಕಡೆ ಪಕ್ಕದಲ್ಲಿ ಹೋದವನು ಕೇಳಿದ, ಏನೇ ಅಳ್ತಾ ಇದ್ದ 100 ರೂಪಾಯಿಗೆ, 100 ರೂಪಾಯಿಗೆ ಅಳ್ತಾರೇನೆ, ನಾನು 10,000 ಕಳ್ಕೊಂಡಿದ್ದೀನಿ ಏನೂ ಆಗಿಲ್ಲ ಅಂತ. ಅವರವರ ಧಾರಣ ಶಕ್ತಿಯ ಮೇಲೆ ಹೋಗುತ್ತೆ. ದೇರ್ ಆರ್ ನೋ ಯೂನಿವರ್ಸಲ್ ಥಿಯರೀಸ್ ಇನ್ ಮೆಡಿಸನ್. ಇನ್ನೂ ನಾನು ಅದನ್ನು ಬಹುಶಃ ಅದು ರಿಪೀಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಸರ್ ವಿಲಿಯಂ ಆಸ್ಲರ್ ಅಂತ ಹೇಳಿ ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಅಂತ ಕರೀತಾರೆ, ನೋಬಲ್ ಲಾರಿಯೇಟ್ ಕೂಡ. ಆತ ಬಹಳ ಕ್ಲಿಯರ್ ಆಗಿ ಹೇಳ್ತಾನೆ, ಮೆಡಿಸನ್ ಈಸ್ ಸೈನ್ಸ್ ಆಫ್ ಅನ್ಸರ್ಟಿನಿಟಿ, ಆರ್ಟ್ ಆಫ್ ಪ್ರಾಬಬಿಲಿಟಿ ಅಂತ. ಅಂದರೆ ಅವನು ಬಹಾನ ಮಾಡಿಕೊಂಡು ನಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ ಇದನ್ನ. ಅಂಥ ಮಹಾತ್ಮರು, ಆಧುನಿಕ ವೈದ್ಯಕೀಯ ಪದ್ಧತಿಯ ಪಿತಾಮಹ ಆದಂಥವ್ರಿಗೆ ಈ ಸೂಕ್ಷ್ಮತೆಗಳು ಗೊತ್ತಿತ್ತು, ಈ ಯೋಗ್ಯತೆಗಳು ಗೊತ್ತಿತ್ತು, ಅವರ ಅಯೋಗ್ಯತೆಗಳು ಕೂಡ ಗೊತ್ತಿತ್ತು. ಡಾಕ್ಟ್ರು ಸರ್ವಸ್ವವೇನಲ್ಲ, ನೀವು ಹೇಳ್ದಂಗೆ ದೇವರು ಕೂಡ ಅಲ್ಲ. ಆದರೆ ಡಯಾಬಿಟಿಸ್ ವಿಷಯಕ್ಕೆ ಬಂದಾಗ ನೀವು ಹೇಳ್ದಂಗೆ ಇಷ್ಟೊಂದು ಜಾಸ್ತಿ ಬಿಟ್ಕೋಬೇಡಿ, ತೊಂದರೆಗಳಾಗ್ಬಿಡ್ಬೋದು, ಕಣ್ಣು ಹೋಗ್ಬಿಡೋದು. ನಮ್ಮಲ್ಲೂ ಅದು ಹೇಳ್ತೀವಿ, ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತ ಹೇಳಿದೆ. ಕಾರಣಗಳು, ಈಗ ಬೇವಿಗೆ ಬೇವೇ ಹುಟ್ಟುತ್ತೆ, ಮಾವಿಗೆ ಮಾವೇ ಹುಟ್ಟುತ್ತೆ. ಬೇವಿಗೆ ಮಾವು, ಮಾವಿಗೆ ಬೇವು ಹುಟ್ಟಲ್ಲ. ಅಲ್ಲೆಲ್ಲ ಒಂದು ವಚನ ಇದೆ, ಬೇವಿನ ಕಟ್ಟೆ ಬೇವಿಗೆ ಬೆಲ್ಲದ ಕಟ್ಟೆಯ ಕಟ್ಟಿ ಹಾಲನ್ನು ಇದರೆ ತನ್ನ ಕೈಯ ಬಿಟ್ಟೀತೆ ಅಂತ ಎಲ್ಲೋ ಒಂದು. ಹಾಗೆ ಇನ್ಹೆರಿಟೆಡ್ ಟೆಂಡೆನ್ಸೀಸು ಕೂಡ ಮುಖ್ಯ. ಜೆನೆಟಿಕ್ ಫ್ಯಾಕ್ಟರ್ಸು, ಸ್ಟ್ರೆಸ್ ಫ್ಯಾಕ್ಟರ್ಸ್. ಈಗ ಒಂದು ಬೀಜ ತಗೊಂಬಂದು ಟೇಬಲ್ ಮೇಲೆ ಇಟ್ಬಿಡಿ, 20 ವರ್ಷ ಇಟ್ಟರು ಹಂಗೆ ಇರುತ್ತೆ. ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳಿದೆ, ಜೆನೆಟಿಕ್ ಅಂತ ಹೇಳಿದೆ. ಆದರೆ ಅದಕ್ಕೊಂಚೂರು ನೀರು, ಒಂಚೂರು ಮಣ್ಣು, ಒಂಚೂರು ಬೆಳಕು, ಒಂಚೂರು ಗಾಳಿ ಕೊಟ್ಟರೆ ಮರವಾಗಿ ಹೊಡೆಯುತ್ತೆ. ಸೊ ಈ ಮರ ಆಗದಂಗೆ ನೋಡ್ಕೊಳ್ಳೋದು ಬುದ್ಧಿವಂತಿಕೆ. ಅಂದರೆ ನಿಮ್ಮ ಸಮಾಧಾನ, ಭೇದ, ದಂಡ ಏನೇನು ಉಪಯೋಗಿಸ್ತಿರೋ, ಆರೋಗ್ಯಕರವಾದ ಬದುಕು, ಬೇರೆಯವ್ರಿಗೆ ಸ್ಕೆಚ್ ಆಗದೆ ಇರೋ ಬದುಕು, ಈ ಎಲ್ಲ ಜಂಕ್ ಫುಡ್ ಎಲ್ಲ ತಿನ್ನೋದು, ಹೊತ್ತಿಲ್ಲದ ಹೊತ್ತಿನಲ್ಲಿ ತಿನ್ನೋದು, ಹೆಂಗೆ ಅಂದ್ರೆ ಹಂಗೆ ಮಲಗೋದು, ಎಲ್ಲಿ ಸಿಕ್ಕಿರಲ್ಲಿ ಮಾಡೋದು, ಇಷ್ಟೊಂದು ಅವ್ಯವಸ್ಥೆ ಆಗಿರುವಂಥ ಜೀವನವನ್ನು ಖಂಡಿತ ಒಬ್ಬ ಭಿಕ್ಷುಕ ಕೂಡ ಮಾಡಬಾರ್ದು. ನಾವು ಸೋಗು, ಸಿವಿಲೈಸ್ಡ್ ಸೋಗ್ನಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಕಮ್ಮಿ ಮಾಡಿದ್ರೆ ನಿಮ್ಮ ಡಯಾಬಿಟಿಸ್ ಖಂಡಿತ ಕಮ್ಮಿ ಆಗುತ್ತೆ. ಐ ಥಿಂಕ್ ನಮ್ಮ ಚಿಂತನೆ ಅಲ್ಲಿ ಲೈಫ್ ಸ್ಟೈಲ್ ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲ ಲೈಫ್ ಸ್ಟೈಲ್ ಚೆನ್ನಾಗಿದ್ದು ಸನ್ಯಾಸಿ ಜೀವನ ನಡೆಸಿದವ್ರಿಗೂ ಚೆನ್ನಾಗಿ ತೊಂದರೆಯಿದ್ದಾನೆ. ಈಗ ನಮ್ಮ ಮೋದಿಯವರಪ್ಪ 140 ಕೋಟಿ ಜನ ನೋಡ್ಕೊತಾರಲ್ರಿ. ಈ ವಯಸ್ಸಲ್ಲಿ ಈಗ ನಟ್ರಿ ನಿಂತ್ಕೊಂತ ನಮ್ಮವೆಲ್ಲ ಅಲ್ಲಿ ಗೂನ್ಬೇನಾಗೋದು. ಪ್ರಶ್ನೆ ನಿನ್ನ ಧಾರಣ ಶಕ್ತಿಯ ಮೇಲೆ. ಈಗ ನನ್ನ ಕೆಪಾಸಿಟಿ 2 ಇಡ್ಲಿ, ನೀವು ಹೇಳಿದ್ರಿ 3 ಇಡ್ಲಿ ತಿಂತೀನಿ. 30 ಇಡ್ಲಿ ತಿನ್ನಕ್ಕೆ ಹೋದ್ರೆ 3 ಇಡ್ಲಿ ತಿನ್ನೋನು 30 ಇಡ್ಲಿ ತಿನ್ನಕ್ಕೆ ಹೋಗಿ ಇವತ್ತು ಎಲ್ಲ ಕಾಯಿಲೆಗಳ ದಾಸ. ಒಂಚೂರು ದುಡ್ಡು ಬಂದುಬಿಟ್ರೆ, ಒಂಚೂರು ಇದು ಬಂದುಬಿಟ್ರೆ ಹಿಡಿಯೋಕ್ಕಾಗಲ್ವಲ್ಲಪ್ಪ ಜನವ. ಅಂದರೆ ಒಂದು ವ್ಯವಸ್ಥಿತ ಜೀವನ ವಿಧಾನ, ಒಂದು ಮಾನವೀಯ ಘನತೆ ಮತ್ತು ಮಾನವೀಯ ಮೌಲ್ಯಗಳನ್ನುಳ್ಳಂಥ ಆತ್ಮಸಾಕ್ಷಿಗೆ ಅನುಗುಣವಾದ ಜೀವನವನ್ನು ನಡೆಸಿದರೆ ಅರ್ಧ ಕಾಯಿಲೆ ಬರಲ್ಲ. ಕಾಯಿಲೆ ಬಂದ್ರೂ ನಿಭಾಯಿಸೋದು ಬಹಳ ಸುಲಭ. ಅಷ್ಟನ್ನು ತಿಳ್ಕೊಂಡ್ರೆ ಐ ಥಿಂಕ್ ಎಲ್ಲ ಕಾಯಿಲೆಗೂ ಡಯಾಬಿಟಿಸ್ ಒಂದೇ ಯಾಕೆ, ಖಂಡಿತ ಮಾಡ್ಬೋದು.